ಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದಂಥ ಗುರುಗಳ ಸನ್ನಿಧಾನ, ಪವಿತ್ರವಾದಂಥ ಅಧಿಕ ಮಾಸದ ಒಂದು ಕಾಲ ಒದಗಿ ಬಂದಿದೆ. ಇದು ನಮ್ಮೆಲ್ಲರ ಸುಯೋಗ, ನಮ್ಮ ಸುಯೋಗ. ಇಂಥ ಒಂದು ಕಾಲಗಳನ್ನು ಪರಮಾತ್ಮ ಒದಗಿಸಿಕೊಡ್ತಾನೆ. ಅದು ಇರೋದೇ ನೋಡಿ ಕಲಿಯುಗ. ಕಲಿಯುಗದಲ್ಲಿ ಅವರ ಜೀವರು ಎಂಥ ಜನರು ಭೂಮಿಗೆ ಬರ್ತಾರೆ ಹಾಗೆ ಅಂದರೆ ಅವರಿಂದ ಹೆಚ್ಚು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸಣ್ಣ ಸಾಧನೆ ಇರಬೇಕು, ಆದರೆ ಫಲ ಮಾತ್ರ ಬೃಹತ್ತಾದ ಫಲ ಇರಬೇಕು. ಅಲ್ಪ ಸಾಧನೆ ಬೃಹತ್ ಫಲ. ಆ ರೀತಿಯಾಗಿ ಇರುವ ಜನರು ಕಲಿಯುಗದಲ್ಲಿ ಬರ್ತಾರೆ. ಕೃತಯುಗ, ತ್ರೇತ, ದ್ವಾಪರ ಇತ್ಯಾದಿ ಯುಗಗಳಲ್ಲಿ ನೋಡಿದರೆ ಅಲ್ಲಿರುವ ಜನರು ಹೇಗಿರ್ತಾ ಇದ್ದರು? ಅವರ ಆಯುಷ್ಯವೂ ಜಾಸ್ತಿ, ಜ್ಞಾನವೂ ಜಾಸ್ತಿ, ಬಲವೂ ಜಾಸ್ತಿ, ದೃಢತೆಯೂ ಜಾಸ್ತಿ ಇತ್ತು. ದೀರ್ಘಕಾಲ ತಪಸ್ಸು, ದೀರ್ಘಕಾಲ ಯಜ್ಞಯಾಗಾದಿಗಳು, ದೀರ್ಘಕಾಲ ಉಪವಾಸಗಳು, ಇದನ್ನೆಲ್ಲ ಮಾಡುವ ಸಾಮರ್ಥ್ಯ ಅವರಿಗೆ ಇರ್ತಾ ಇತ್ತು. ಕಲಿಯುಗದ ಜನರಿಗೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ. ಆದರೆ ಅವರೂ ಕೂಡ ಮೋಕ್ಷಯೋಗ್ಯರೇ, ಅವರಿಗೂ ಕೂಡ ಮೋಕ್ಷ ಆಗಬೇಕು. ಅಂತಹ ಸಂದರ್ಭದಲ್ಲಿ ಅಲ್ಪ ಸಾಧನೆ ಹೆಚ್ಚು ಫಲ, ಅದು ಹೇಗೆ ಸಿಗ್ತದೆ? ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪರಮಾತ್ಮ ಅನೇಕ ವ್ರತಾನುಷ್ಠಾನಗಳನ್ನು, ಸತ್ಕರ್ಮಗಳನ್ನು ಪರಮಾತ್ಮ ಪುರಾಣಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಸರಿಯಾಗಿ ಅರಿತು ನಾವು ಆಚರಣೆಯನ್ನು ಮಾಡಿದರೆ ಮಹಾಫಲ ಅಂದರೆ ಮೋಕ್ಷ ಅದನ್ನು ಹೊಂದುವುದರಲ್ಲಿ ಸಂಶಯ ಇಲ್ಲ ಹಾಗೆ ಅಂತ ಗುರು ಹಿರಿಯರ ಒಂದು ನುಡಿಯದು. ಆ ರೀತಿಯಾಗಿ ಅನೇಕ ಪುರಾಣಗಳಲ್ಲಿ ಒಂದು ಬೃಹನ್ನಾರದೀಯ ಪುರಾಣ ಹಾಗೆ ಅಂತ, ಇದು ಒಂದು ಉಪಪುರಾಣದಲ್ಲಿ ಸೇರಿದ್ದು. ಈ ಉಪಪುರಾಣದಲ್ಲಿ ಅಧಿಕ ಮಾಸದ ಮಹಿಮೆ ಅದನ್ನು ನಾರದರಿಗೆ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರವನ್ನು ಯಥಾಮತಿ ಯಥಾಶಕ್ತಿ ಮಂದಮತಿಯು ಆದರೂ ಗುರುಗಳ ಅನುಗ್ರಹದಿಂದ 2 ಅಕ್ಷರಗಳನ್ನು ಒಂದು 9-10 ದಿವಸ ಕಾಲ ಅದನ್ನು ಮಾಡೋಣ. ಅಧಿಕ ಮಾಸದ ಮಹತ್ವ ಏನು ಹಾಗೆಂಬುದನ್ನು ತಿಳಿಯೋಣ ಹಾಗೆ ಅಂತ ನೋಡಿ. ಪರಮಾತ್ಮ ವಂದಾರು ಮಂದಾರಂ ವೃಂದಾವನ ವಿನೋದಿನಂ, ಭಕ್ತರ ಅಭೀಷ್ಟಗಳು ಅದನ್ನು ಕೊಡುವುದರಲ್ಲಿ ಕಲ್ಪವೃಕ್ಷ, ಭಕ್ತರ ಅಭೀಷ್ಟವನ್ನು ಕೊಡುವುದರಲ್ಲಿ ಕಲ್ಪವೃಕ್ಷದಂತೆ ಇರತಕ್ಕ ವೃಂದಾವನದ ಅಧಿಪತಿಯಾದ ಅಮಾನುಷ್ಯ, ಅಲೌಕಿಕವಾದ ಅಮಾನುಷ್ಯವಾದ ಅದ್ಭುತವಾದ ಕಾರ್ಯಗಳನ್ನೆಲ್ಲ ಮಾಡಿ ವೃಂದಾವನದಲ್ಲಿ ವಿಹಾರ ಮಾಡಿದಂಥ ಪರಮಾತ್ಮ ಅವನು ಪುರುಷೋತ್ತಮ. ಅವನನ್ನು ನಾನು
ನಮಸ್ಕಾರ ಮಾಡುತ್ತೇನೆ ಅಂತ ಆದ್ಯದಲ್ಲಿ ವಂದನೆಯನ್ನು ಮಾಡಿ, ಈ ಒಂದು ಪುರಾಣ ಅದು ಚೆನ್ನಾಗಿ ಆಗಬೇಕು ಅಂದರೆ ಈ ಗ್ರಂಥದ ಪ್ರತಿಪಾದ್ಯ ಯಾರು? ಈ ಪುರಾಣದ ಪ್ರತಿಪಾದ್ಯ ನಾರಾಯಣ ಮತ್ತು ಈ ಗ್ರಂಥವನ್ನು ರಚನೆ ಮಾಡಿದ ವೇದವ್ಯಾಸರು, ಅವರಿಬ್ಬರಿಗೂ ಕೂಡ ನಮಸ್ಕಾರ ಮಾಡಿ, ನರೋತ್ತಮರಾದ ಸಾಧಕರಲ್ಲಿ ಉತ್ತಮರಾದ ವಾಯುದೇವರಿಗೂ, ಸರಸ್ವತೀ ದೇವಿಗೂ ಮತ್ತು ಶೇಷದೇವರಿಗೂ ನಮಸ್ಕಾರ ಮಾಡಿ, ನಾರಾಯಣ ನಾರಾಯಣ ವೇದವ್ಯಾಸರ ನಂತರ ಲಕ್ಷ್ಮೀದೇವಿ, ಯಾಕೆ ಸಂಪತ್ತು ಬೇಕು, ಸಾಧನೆ ಮಾಡೋದಕ್ಕೆ ಸಂಪತ್ತು ಬೇಕು, ಅವರನ್ನು ನಮಸ್ಕರಿಸಿ, ವಾಯು ಸರಸ್ವತಿಯರನ್ನು ನಮಸ್ಕರಿಸಿ, ಉಪಸಾಧಕರಾದ ಶೇಷದೇವರನ್ನು ನಮಸ್ಕರಿಸಿ ಈ ಪುರಾಣವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನೈಮಿಷಾರಣ್ಯ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಯಾಗವನ್ನು ಮಾಡಬೇಕು ಅಂತ ಅನೇಕ ಋಷಿಗಳು ಬರ್ತಾ ಇದ್ದಾರೆ. ಆ ಋಷಿಗಳ ಹೆಸರೇ ದೊಡ್ಡದಾಗಿದೆ ನೋಡಿ. ಅಸಿತ, ದೇವಲ, ಪೈಲ, ಸುಮಂತು, ಪಿಪ್ಪಲಾಯನ, ಸುಮತಿ, ಕಾಶ್ಯಪರು, ಜಾಬಾಲಿ, ಭೃಗು, ಅಂಗಿರಸು, ವಾಮದೇವ, ಸುತೀಕ್ಷ್ಣ, ಶರಭಂಗ, ಪರ್ವತ, ಆಪಸ್ತಂಭ, ಮಾಂಡವ್ಯ, ಅಗಸ್ತ್ಯ, ಕಾತ್ಯಾಯನ, ಈ ರೀತಿಯಾಗಿ ಒಂದು ರೀತಿಯಾಗಿ ಅಷ್ಟೋತ್ತರ ನಾಮ ಇದ್ದಂಗೆ ಇದು, ನಾನು ಕೆಲವೇ ಹೇಳಿದ್ದು. ಅಷ್ಟು ಋಷಿಗಳು ಸೇರಿ ಒಂದು ಯಾಗಗಳನ್ನು ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಹೇಳಿದ್ದು, ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಋಷಿಗಳಲ್ಲಿ ಏನಿದೆ ಆ ಒಗ್ಗಟ್ಟು ಇದೆ ನೋಡಿ. ಆ ಒಗ್ಗಟ್ಟನ್ನು ಉಳಿಸ್ಕೋಬೇಕು. ಎಲ್ಲರೂ ಸೇರಿ ಮಹತ್ತರವಾದ ಕಾರ್ಯಗಳನ್ನು, ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ಇಂದಿನ ಋಷಿಮುನಿಗಳು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಷಡಂಗಪೂರ್ವಕ ವೇದಗಳ ಅಧ್ಯಯನ ಮಾಡಿದವರು. ಅಂಥ ಮಹನೀಯರು, ಬ್ರಹ್ಮನಿಷ್ಠರು, ಲೋಕಹಿತಕ್ಕಾಗಿ ಪರೋಪಕಾರಕ್ಕಾಗಿ ಶ್ರೌತ ಸ್ಮಾರ್ತ ಕರ್ಮಾನುಷ್ಠಾನಗಳನ್ನು, ಅಂದರೆ ವೇದಗಳಲ್ಲಿ ಹೇಳಿದ, ಸ್ಮೃತಿ ಗ್ರಂಥಗಳಲ್ಲಿ ಹೇಳಿದ ಕರ್ಮಗಳನ್ನು, ಸತ್ಕರ್ಮಗಳನ್ನು ಪರಮಾತ್ಮನ ಪೂಜಾರೂಪವಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕವರು ಹಾಗೆ ಅಂತ. ಅಂಥ ಮಹನೀಯರು ಅಲ್ಲಿಗೆ ಸೇರಿದ್ದಾರೆ. ಆ ಋಷಿಗಳು ಎಲ್ಲರೂ ಕೂಡ ಯಾಗವನ್ನು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ತೀರ್ಥಯಾತ್ರೆಯನ್ನು ಮಾಡುವ ಒಂದು ಇಚ್ಛೆಯಿಂದ ಸೂತರು ಅವರು ಅಲ್ಲಿಗೆ ತಮ್ಮ ಆಶ್ರಮದಿಂದ ಹೊರಟು ಭೂಮಿಯನ್ನು ಪ್ರದಕ್ಷಿಣಾಕಾರದಲ್ಲಿ ಬಂದು ನೈಮಿಷಾರಣ್ಯದಲ್ಲಿ ಆ ಋಷಿಗಳು ಇದ್ದ ಜಾಗಕ್ಕೆ ಬರ್ತಾರೆ. ಋಷಿಗಳನ್ನು, ಬ್ರಾಹ್ಮಣರನ್ನು ನೋಡಬೇಕು ಅಂತ ಅಲ್ಲಿಗೆ ಬಂದರು. ಸಂಸಾರ ಸಾಗರದಿಂದ ನಮ್ಮನ್ನು ಉದ್ಧಾರ ಮಾಡತಕ್ಕವರು ಆ ಋಷಿಗಳು. ಅದರಿಂದ ಅವರು ಕೂಡಿರತಕ್ಕ ಸಜ್ಜನರ ಸಂಘ ಅಲ್ಲವೇ, ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳ್ತಾರೆ ನೋಡಿ. ಆ ಒಂದು ದೃಷ್ಟಿಯಿಂದ ಸಜ್ಜನರನ್ನು ಕಾಣಬೇಕು, ಸಜ್ಜನರ ಸಂಘ ಆಗಬೇಕು ಅಂತ ಸೂತರು ಅಲ್ಲಿಗೆ ಬಂದರು. ನಾರುಮಡಿಯನ್ನು ಉಟ್ಟುಕೊಂಡು ಶಾಂತ ರೂಪರಾದ ಉತ್ತಮವಾದ ಜ್ಞಾನ ಉಳ್ಳವರಾದ, ಅನೇಕ ಸದ್ಗುಣಗಳು ಭರಿತರಾದ, ಊರ್ಧ್ವ ಪುಂಡ್ರಗಳನ್ನು ಧರಿಸಿದವರಾದ, ರಾಮನಾಮ ಮುದ್ರಾಂಕಿತರಾದ, ಗೋಪೀಚಂದನದಿಂದ ದಿವ್ಯವಾದ ಶಂಖಚಕ್ರಗಳನ್ನು ಧರಿಸಿದವರಾದ, ತುಳಸಿ ಮಾಲೆಯಿಂದ ಶೋಭಿಸ್ತಾ ಇರತಕ್ಕ, ಜಟಾಮುಕುಟದಿಂದ ಅಲಂಕರಿಸಲ್ಪಟ್ಟ, ಎಲ್ಲ ಕಷ್ಟಗಳಿಂದಲೂ ಕಾರ್ಪಣ್ಯಗಳಿಂದಲೂ ನಮ್ಮನ್ನು ರಕ್ಷಣೆ ಮಾಡತಕ್ಕ ಆ ಪರಮಾತ್ಮನ ಮೇಲಾದ ಉತ್ತಮ ಮಂತ್ರಗಳನ್ನು ಜಪ ಮಾಡ್ತಾ ಇರತಕ್ಕ, ಶಾಸ್ತ್ರಗಳ ಸಾರವನ್ನು ಬಲ್ಲವರಾದ, ಎಲ್ಲ ಪ್ರಾಣಿಗಳಿಗೂ ಕೂಡ ಒಳ್ಳೆಯದನ್ನು ಮಾಡತಕ್ಕವರಾದ ವೇದವ್ಯಾಸರ ಪರಮ ಅನುಗ್ರಹಕ್ಕೆ ಪಾತ್ರರಾದ ಆ ಸೂತಾಚಾರ್ಯರನ್ನು ಕಂಡು ನೈಮಿಷಾರಣ್ಯದಲ್ಲಿ ಇದ್ದ ಋಷಿಗಳೆಲ್ಲರೂ ಕೂಡ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿ. ಒಂದು ಸತ್ಕರ್ಮ ಮಾಡಬೇಕು ಹಾಗೆಂದರೆ ಅಲ್ಲಿ ಏನಾಗಬೇಕು, ಅಲ್ಲಿ ಜ್ಞಾನ ಕಾರ್ಯ ಆಗಬೇಕು. ನಮ್ಮಲ್ಲಿ ಕ್ರಮ ಹಾಗೆ ಇದೆ ನೋಡಿ. ಒಂದು ಅನಂತ ಪದ್ಮನಾಭನ ವ್ರತ ಮಾಡ್ತೀವಿ, ವ್ರತ ಮುಗಿದ ಕೂಡಲೇ ಸಾಯಂಕಾಲ ಏನು ಮಾಡಬೇಕು, ಕತೆ ಓದಬೇಕು. ಹೌದಲ್ಲ, ಜ್ಞಾನ ಕಾರ್ಯ ಆಗಲೇಬೇಕು. ಗಣೇಶನ ಚತುರ್ಥಿ, ವಿನಾಯಕ ಚತುರ್ಥಿ ಮಾಡ್ತೀವಿ, ಸಾಯಂಕಾಲ ಸ್ಯಮಂತಕ ಉಪಾಖ್ಯಾನ ಕತೆ ಓದಬೇಕು. ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಸತ್ಯನಾರಾಯಣ ಕಥೆ ಓದಬೇಕು. ಈ ರೀತಿಯಾಗಿ ನಾವು ವಿಚಾರ ಮಾಡ್ತಾ ಹೋದರೆ ಕರ್ಮ ಅದು ಅಷ್ಟಕ್ಕೆ ಪರಿಸಮಾಪ್ತಿ ಆಗೋದಿಲ್ಲ. ಕರ್ಮ ಪರಿಸಮಾಪ್ತಿ ಆಗೋದು ಯಾವಾಗ, ಜ್ಞಾನ ಕಾರ್ಯವನ್ನು ಮಾಡಿದಾಗ. ವಿಶೇಷವಾಗಿ ಪರಮಾತ್ಮನ ವಿಚಾರ ನಮ್ಮ ಕಿವಿಯಲ್ಲಿ ಬೀಳಬೇಕು, ಆಗ ಮಾತ್ರ ಮಾಡಿದ ಸತ್ಕರ್ಮ ಪವಿತ್ರವಾಗ್ತದೆ. ಅದರಿಂದ ಯಾಗವನ್ನು ಮಾಡಬೇಕು ಅಂತ ಹೊರಟ ಆ ಋಷಿಗಳು
ಅವರಿಗೆ ಅದು ಪರಿಪೂರ್ಣ ಆಗಬೇಕು ಅಂದರೆ ಏನಾಗಬೇಕು? ಪರಮಾತ್ಮನ ಮಹಿಮೆ ನಾಲ್ಕಾದರೂ ಕಿವಿಯಲ್ಲಿ ಬೀಳಬೇಕು. ಅದಕ್ಕಾಗಿ ಸೂತಾಚಾರ್ಯರು ಅವರು ಪುರಾಣ ಪ್ರವರ್ತಕರು, ಪುರಾಣಗಳನ್ನು ಹೇಳತಕ್ಕವರು. ವಿಶೇಷವಾಗಿ ವೇದವ್ಯಾಸರ ಕೃಪೆಗೆ ಪುರಾಣವನ್ನು ಉಪದೇಶ ಮಾಡುವುದರಲ್ಲಿ ಅವರು ಅನುಗ್ರಹವನ್ನು ಪಡೆದವರು. ಅಂಥ ಸೂತರು ಬಂದಾಗ ಋಷಿಗಳು ಅವರನ್ನು ಆದರದಿಂದ ಸತ್ಕಾರವನ್ನು ಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದಾರೆ, ನೀವು ನಮಗೆ ಪರಮಾತ್ಮನ ವಿಚಾರಗಳನ್ನು ತಿಳಿಸಿಕೊಡಬೇಕು ಹಾಗೆ ಅಂತ. ಋಷಿಗಳು ಏನು ಪ್ರಾರ್ಥನೆ ಮಾಡಿದರು? ಸೂತರೇ, ನೀವು ಚಿರಂಜೀವಿಯಾಗಿ ಭಗವಂತನ ಭಕ್ತರಾಗಿ ಇರಬೇಕು. ನಿಮಗೆ ಉತ್ತಮವಾದ ಈ ಆಸನ ಇದೆ, ಅದನ್ನು ಸ್ವೀಕಾರ ಮಾಡಿ ಶ್ರಮ ಪರಿಹಾರ ಮಾಡಿಕೊಂಡು ಇಲ್ಲಿ ಕುಳಿತು ನಮಗೆ ಆ ಪರಮಾತ್ಮನ ಪುಣ್ಯ ಕಥೆಗಳನ್ನು ಹೇಳಬೇಕು ಅಂತ ಹೇಳಿದಾಗ ಸೂತರು ಅಲ್ಲಿ ಆಸೀನರಾಗ್ತಾರೆ. ಆಗ ಋಷಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ನೀವೇ ದೊಡ್ಡ ಭಾಗ್ಯಶಾಲಿ ಸೂತಾಚಾರ್ಯರೇ, ನೀವೇ ಭಾಗ್ಯಶಾಲಿಗಳು. ಯಾಕೆ? ವೇದವ್ಯಾಸರ ನಿಜವಾದ ಅಭಿಪ್ರಾಯವನ್ನು ಅರಿತವರಾಗಿ ಅವರಿಂದ ಆ ಉಪದೇಶವನ್ನು ಅನುಗ್ರಹವನ್ನು ಪಡೆದವರಾಗಿ ನೀವು ಇದ್ದೀರಾ. ಅನೇಕ ದಿವಸಗಳು ನೀವು ಸಂಚಾರ ಮಾಡಿಕೊಂಡು ಬಂದಿದ್ದೀರಿ. ಅಂಥ ಕೀರ್ತಿಶಾಲಿಯಾದವರು ನೀವು ಪೂಜ್ಯರು. ನಿಮ್ಮಲ್ಲಿ ಈ ಒಂದು ಜಗತ್ತಿಗೆ ಒಳ್ಳೆಯದು ಮಾಡತಕ್ಕ ಸಾರರೂಪವಾದ ಯಾವ ವಿಚಾರ ಇದೆಯೋ ಅದನ್ನು ಸಂಸಾರ ಸಾಗರದಲ್ಲಿ ಮಗ್ನರಾದ ನಮ್ಮನ್ನು ಕುರಿತು ಆ ಒಂದು ವಿಚಾರವನ್ನು ನೀವು ತಿಳಿಸಬೇಕು ಹಾಗೆ ಅಂತ. ಅದರಿಂದ ಏನಾಗ್ತದೆ? ಅಜ್ಞಾನ ಎನ್ನುವ ಕತ್ತಲೆಯಿಂದ ಕುರುಡರಾದವರಿಗೆ ಜ್ಞಾನ ಎನ್ನತಕ್ಕ ದೃಷ್ಟಿ ಅದನ್ನು ಕೊಡತಕ್ಕವರು ನೀವು. ಅಂತಹ ಪರಮಾತ್ಮನ ಲೀಲೆ ಎನ್ನತಕ್ಕ ರಸಭರಿತವಾದ ಪರಮಾನಂದಕ್ಕೆ ಕಾರಣವಾದ ಸಂಸಾರ ಸಾಗರವನ್ನು, ಸಂಸಾರ ರೋಗವನ್ನು ನೀಗತಕ್ಕ ಆ ಪರಮಾತ್ಮನ ಹರಿಕಥಾಮೃತ ಅದನ್ನು ನಮಗೆ ನೀವು ಕೊಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಸೂತಾಚಾರ್ಯರು, ಶೌನಕಾದಿ ಋಷಿಗಳು ಈ ರೀತಿಯಾಗಿ ಕೇಳಿದಾಗ ಸೂತರು ಹೇಳಿದರಂತೆ, ಋಷಿಗಳೇ, ನಾನು ಕಥೆಯನ್ನು ಹೇಳ್ತೇನೆ, ಹರಿಕಥಾಮೃತ ನಾನು ತಿಳಿಸ್ತೇನೆ, ಅದನ್ನು ನೀವು ಕೇಳಿ ಹಾಗೆ ಅಂತ ಹೇಳಿದರು. ಈಗ ನಾನು ಮೊದಲು ಪುಷ್ಕರದಲ್ಲಿ ಸ್ನಾನವನ್ನು ಮಾಡಿದೆ. ಅಲ್ಲಿ ಋಷಿಗಳಿಗೆ, ದೇವತೆಗಳಿಗೆ, ಪಿತೃಗಳಿಗೆ ತರ್ಪಣವನ್ನು ನೀಡಿ ಅವರನ್ನು ತೃಪ್ತಿಪಡಿಸಿದೆವು. ಅಲ್ಲಿಂದ ಯಮುನಾ ನದಿ, ಅಲ್ಲಿಂದ ಗಂಗಾ ನದಿ, ಅಲ್ಲಿಂದ ಕಾಶಿ, ಗಯಾ, ತ್ರಿವೇಣಿ, ಕೃಷ್ಣ, ಗಂಡಕಿ ನದಿ, ತದನಂತರ ಪುಲಹರ ಆಶ್ರಮ ಮತ್ತು ಧೇನುಮತಿ, ಸರಸ್ವತಿ, ಇಲ್ಲೆಲ್ಲ ನಾವು ನೀರಾಡಿ ಸ್ನಾನವನ್ನು ಮಾಡಿ ಗೋದಾವರಿಗೆ ಬಂದೀವಿ. ಅಲ್ಲಿಂದ ಘೃತಮಾಲ, ಕಾವೇರಿ, ನಿರ್ವಿಂಧ್ಯ, ತಾಮ್ರಪರ್ಣಿ, ತಾಪಿ, ವೈಹಾಯಸಿ, ನಂದ, ನರ್ಮದಾ, ಶರ್ಮದ ಇತ್ಯಾದಿ ನದಿಗಳಿಗೆ ಹೋಗಿ ಶರ್ಮನ್ವತಿಯಲ್ಲಿ ಕೂಡ ಸ್ನಾನ ಮಾಡಿ ಸೇದು ಬಂದ ರಾಮೇಶ್ವರಕ್ಕೆ ಬಂದೀವಿ. ಅಲ್ಲಿ ನಾರಾಯಣನನ್ನು ದರ್ಶನ ಮಾಡುವುದಕ್ಕಾಗಿ ಅಲ್ಲಿಂದ ಬದರಿವನಕ್ಕೆ ಬಂದೀವಿ. ಅಲ್ಲಿಂದ ಬದರಿನಾರಾಯಣನನ್ನು ದರ್ಶನ ಮಾಡಿ ಮತ್ತೆ ನಾರಾಯಣನ ಸ್ತೋತ್ರ ಮಾಡುತ್ತಾ ಸಿದ್ಧಿಕ್ಷೇತ್ರವನ್ನು ಹೊಂದಿ ಅಲ್ಲಿ ಹಲವಾರು ತೀರ್ಥಗಳಲ್ಲಿ ತಿರುಗಾಡಿ ತದನಂತರ ಕುರುಕ್ಷೇತ್ರಕ್ಕೆ ನಾವು ಬಂದೀವಿ. ಆ ಸಂದರ್ಭದಲ್ಲಿ ಜಾಂಗಲ ದೇಶ, ಅಲ್ಲಿಗೆ ಹೋಗಿ ಹಸ್ತಿನಾಪುರಕ್ಕೆ ಹೋದೀವಿ. ಆ ಸಂದರ್ಭದಲ್ಲಿ ರಾಜಋಷಿಯಾದ ಪರೀಕ್ಷಿತ್ ಮಹಾರಾಜ ರಾಜ್ಯವನ್ನು ಬಿಟ್ಟು ಅನೇಕ ಋಷಿಗಳ ಜೊತೆಗೆ ಗಂಗಾ ತೀರದಲ್ಲಿ ಇದ್ದಾನೆ ಅಂತ ನಮಗೆ ಕಿವಿಗೆ ಬಿತ್ತು. ಅದರಿಂದ ಬ್ರಾಹ್ಮಣರೇ, ಆ ಗಂಗಾ ತೀರದಲ್ಲಿ ಅನೇಕ ಸಿದ್ಧರು, ದೇವಋಷಿಗಳು ಎಲ್ಲರೂ ಕೂಡ ಆಹಾರ ಇಲ್ಲದೆ ಗಾಳಿಯನ್ನೇ ಪಾನ ಮಾಡ್ತಾ, ಕೆಲವರು ನೀರನ್ನು ಕುಡ್ಕೊಂಡು, ಕೆಲವರು ಎಲೆಗಳು ಪತ್ರಗಳನ್ನು ತಿಂದುಕೊಂಡು, ಕೆಲವರು ಗಾಳಿಯನ್ನು ಮಾತ್ರ ತೆಗೆದುಕೊಂಡು, ಕೆಲವರು ಹಣ್ಣುಗಳನ್ನು ಮಾತ್ರ ಸೇವನೆ ಮಾಡಿ, ಕೆಲವರು ಕರುವಿನ ಹಾಲಿನ ನೊರೆಯನ್ನು ಮಾತ್ರ ಸ್ವೀಕಾರ ಮಾಡಿ, ಈ ರೀತಿಯಾಗಿ ನಾನಾ ವಿಧವಾದ ಸೇವೆಯಿಂದ ಅಲ್ಲಿ
ಆ ಪರೀಕ್ಷಿತ ರಾಜನ ಜೊತೆಗೆ ಅಲ್ಲಿ ವಾಸ ಮಾಡಿಕೊಂಡು ಋಷಿಗಳು ಇದ್ದದನ್ನು ನೋಡಿದ್ದೇವೆ. ಅಂತಹ ಸಭೆಯಲ್ಲಿ ಆ ಋಷಿಗಳು ಏನು ಹೇಳ್ತಾರೆ, ಏನು ವಿಚಾರ ಮಾಡ್ತಾರೆ ಹಾಗೆ ಅಂತ ನಾನು ಕೂಡ ಕೇಳಬೇಕು ಅಂತ ಹೋದೆ ಅಂತ ಸೂತರು ಹೇಳ್ತಾರೆ. ಆಗ ಬ್ರಹ್ಮ ಸ್ವರೂಪರಾದ ವೇದವ್ಯಾಸರು, ಅಂದರೆ ಸಾಕ್ಷಾತ್ ಪರಬ್ರಹ್ಮ ಆ ವೇದವ್ಯಾಸರು, ಆ ವೇದವ್ಯಾಸರ ಮಗ ಯಾರು, ಮಹಾ ತೇಜಸ್ವಿಗಳಾದ ಮಹಾಪ್ರತಾಪಶಾಲಿಯಾದ ಕೃಷ್ಣನನ್ನೇ ಸದಾ ಸ್ಮರಿಸತಕ್ಕ ಶುಕಾಚಾರ್ಯರು ಅಲ್ಲಿಗೆ ಬಂದರು ಹಾಗೆ ಅಂತ. 16 ವರ್ಷದ ಹುಡುಗನಂತೆ ಶಂಖಚಕ್ರಗಳನ್ನೆಲ್ಲ ಧರಿಸಿದವರಾಗಿ ಅವರಲ್ಲಿಗೆ ಬಂದರು ಹಾಗೆ ಅಂತ. ಅವಧೂತರು ಅವರು. ಅವರ ಸುತ್ತ ಅನೇಕ ಹುಡುಗರು, ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಇದ್ದರು. ಅವ್ರ ಮೇಲೆ ಕಲ್ಲೆಸೀತಾ ಇದ್ದರು, ಅವ್ರ ಜೊತೆಗೆ ಚೇಷ್ಟೆ ಮಾಡ್ತಾ ಇದ್ದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆಗ ಶುಕಾಚಾರ್ಯರು ಆ ಸಭೆಗೆ ಬಂದಾಗ ಎಲ್ಲರೂ ಕೂಡ ಎದ್ದು ಅವರನ್ನು ಗೌರವದಿಂದ ಆದರ ಸತ್ಕಾರವನ್ನು ಮಾಡಿದಾಗ ಆಗ ಗೊತ್ತಾಯಿತು, ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಏನು ಮಾಡಿದರು, ಅದು ತಾವು ತಪ್ಪು ಮಾಡಿದ್ದೀವಿ ಹಾಗೆ ಅಂತ ಅವರಿಗೆ ಪಶ್ಚಾತ್ತಾಪ ಆಯಿತಂತೆ. ಅವರು ಪ್ರಾರ್ಥನೆಯನ್ನು ಮಾಡಿ ಹೋದಾಗ ಶುಕಾಚಾರ್ಯರು ಉತ್ತಮವಾದ ಆಸನದಲ್ಲಿ ಕುಳಿತವರಾಗಿ, ಜ್ಞಾನ ಸಮುದ್ರ ಅವರು, ಮಹಾಮುನಿ ವೇದವ್ಯಾಸರ ಸುಪುತ್ರರು, ಅವರು ಆ ಬ್ರಾಹ್ಮಣರು ಮಾಡಿದ ಪೂಜೆಯನ್ನು ಸ್ವೀಕಾರ ಮಾಡಿ ಅವರು ಹೇಗಿದ್ದರು ಅಂದರೆ, ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಹೇಗೆ ಶೋಭಿಸ್ತಾ ಇರ್ತಾನೆ ಆ ರೀತಿಯಾಗಿ ಅವರು ಇದ್ದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನಂತೆ. ಇದು ಭಾಗವತದಲ್ಲಿ ಬರುವ ವಿಚಾರ. ಇದು ಏನು ಪ್ರಶ್ನೆ ಮಾಡಿದ, ನಾನು ಇನ್ನು 7 ದಿವಸ ಮರಣ ಹೊಂದಲಿಕ್ಕಿದ್ದೇನೆ. ಅಂತಹ ಸಂದರ್ಭದಲ್ಲಿ ನಾನು ಯಾವ ವಿಚಾರವನ್ನು ಕೇಳಬೇಕು, ಏನು ಮಾಡಬೇಕು, ಅನೇಕ ಸತ್ಕರ್ಮಗಳು ಇದೆ, ಯಾವುದನ್ನು ಮಾಡಬೇಕು ಒಂದನ್ನು ತಿಳಿಸಿ ಹಾಗೆ ಅಂತ ಹೇಳಿದಾಗ ಆಗ ಶುಕಾಚಾರ್ಯರು ಭಾಗವತವನ್ನು ಹೇಳಿದರು ಹಾಗೆ ಅಂತ. ಆ ಭಾಗವತವನ್ನು ನಾನು ಪಾನ ಮಾಡಿದೆ. ತದನಂತರ ಪರೀಕ್ಷಿತ ರಾಜ ಮೋಕ್ಷವನ್ನು ಪಡೆದ, ಅದನ್ನು ಕೂಡ ನಾನು ಕಾಣ್ತಾ ಇದ್ದೆ. ತದನಂತರ ಈಗ ಇಲ್ಲಿ ಬ್ರಾಹ್ಮಣರು ನೀವು ಯಜ್ಞ ಮಾಡ್ತಾ ಪ್ರಾರಂಭ ಮಾಡ್ತೀರಿ ಅಂತ ನನಗೆ ಗೊತ್ತಾಯಿತು, ಅದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ. ಯಾಗದಲ್ಲಿ ದೀಕ್ಷಿತರಾದ ಬ್ರಾಹ್ಮಣರನ್ನು ನೋಡಿ ನಾನು ಕೃತಾರ್ಥನಾದೆ ಹಾಗೆ ಅಂತ ಆ ಸೂತರು ಅಲ್ಲಿ ನಿವೇದನೆ ಮಾಡಿದರು. ಆಗ ಶೌನಕಾದಿ ಋಷಿಗಳು ಮತ್ತೆ ಹೇಳ್ತಾರೆ, ನೀವು ಕೃಷ್ಣದ್ವೈಪಾಯನರ ಅಂದರೆ ವೇದವ್ಯಾಸರ ಮುಖದಿಂದ ಯಾವ ಉತ್ತಮವಾದ ವಿಷಯವನ್ನು ನೀವು ಕೇಳಿದ್ದೀರಿ ಮಹಾಭಾಗ, ಅದು ಮಹಾಸಾರಭೂತವಾದದ್ದು, ಅದು ಅಮೃತ ಸದೃಶವಾದದ್ದು, ಆ ವಿಚಾರಗಳನ್ನು ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಶೌನಕಾದಿ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಸೂತರು ಹೇಳಿದರು, ನಾನು ಕೆಳಗಿನ ಜಾತಿಯವ, ಆದರೂ ಕೂಡ ನನ್ನ ಮೇಲೆ ಇಷ್ಟು ಆದರ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರ, ನಾನೇ ಭಾಗ್ಯಶಾಲಿ ಹಾಗೆ ಅಂತ ಭಾವಿಸ್ತಾ ವೇದವ್ಯಾಸರ ಮುಖದಿಂದ ನಾನು ಏನು ಶ್ರವಣ ಮಾಡಿದೆ ಅದನ್ನು ನಿಮ್ಮ ಮುಂದೆ ಇಡ್ತೇನೆ, ಶ್ರದ್ಧೆಯಿಂದ ಕೇಳಿ ಹಾಗೆ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ಸಮಯ ನಾರದ ಮುನಿಗಳು ಬದ್ರಿಯಲ್ಲಿ ಸಂಚಾರ ಮಾಡ್ತಾ ಇದ್ದರಂತೆ. ಬದ್ರಿಕಾಶ್ರಮಕ್ಕೆ ಹೋದರು. ಅಲ್ಲಿ ನರನಾರಾಯಣನನ್ನು ದರ್ಶನ ಮಾಡ್ತಾ ಇದ್ದಾರೆ. ಆ ಆಶ್ರಮದಲ್ಲಿ ಅನೇಕ ತಪಸ್ವಿಗಳು, ಸಿದ್ಧರು, ದೇವತೆಗಳು ಎಲ್ಲ ಸುತ್ತ ಇದ್ದರು. ಅಲ್ಲಿ ಆ ಆಶ್ರಮದಲ್ಲಿ, ನರನಾರಾಯಣ ಆಶ್ರಮದಲ್ಲಿ ಅನೇಕ ಮರಗಳು ಇದ್ದವಂತೆ. ಬೋರೆಹಣ್ಣು, ಆಮ್ಲ, ಮಾವು, ಹುಣಸೆ ಮರ, ಅನೇಕ ಮರಗಳು ಇದ್ದು ಅನೇಕ ಮರಗಳಿಂದ ಶೋಭಿಸ್ತಾ ಇತ್ತು. ಆ ವಿಷ್ಣುವಿನ ಪಾದವನ್ನು ಗಂಗಾ ಅಲಕನಂದ ಹರಿದು ಪಾವನ ಮಾಡ್ತಾ ಇತ್ತು. ಅಂಥ ಪವಿತ್ರವಾದ ಸರೋವರ ವಾತಾವರಣ ಅಲ್ಲಿತ್ತು ಹಾಗೆ ಅಂತ. ಅಂಥ ನರನಾರಾಯಣರ ಆಶ್ರಮದಲ್ಲಿ ನಾರದರ ಮುನಿಗಳು ಅಲ್ಲಿ ಬಂದು ನಾರಾಯಣನನ್ನು ಪ್ರಣಾಮ ಮಾಡಿ ಕೇಳಿದರಂತೆ. ಪರಬ್ರಹ್ಮನ ಧ್ಯಾನ ಮಾಡ್ತಾ ಪರಮಾತ್ಮ ಇರೋದು. ಪರಮಾತ್ಮ ಬದ್ರಿನಾರಾಯಣ ತಪಸ್ ಮಾಡ್ತಾ ಇರ್ತಾನೆ, ತನ್ನನ್ನು ಕುರಿತಾಗಿ ತಾನೇ ತಪಸ್ ಮಾಡ್ತಾ ಇರ್ತಾನೆ. ಯಾಕೆ? ತಪಸ್ಸಿನ ಪ್ರಭಾವ ಏನು, ತಾನು ಮಾಡಿದರೆ ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಬಿಂಬದಲ್ಲಿ ಕ್ರಿಯೆ ಆದರೇ ಪ್ರತಿಬಿಂಬದಲ್ಲಿ ಕ್ರಿಯೆ ಇರುತ್ತದೆ. ಅದರಿಂದ ತಾನು ಅನೇಕ ತಪಸ್ಸನ್ನು ಪರಮಾತ್ಮ ಮಾಡಿ ತೋರಿಸ್ತಾ ಇದ್ದಾನೆ. ಇಂದ್ರಿಯ ನಿಗ್ರಹವನ್ನು, ಮನಸ್ಸಿನ ನಿಗ್ರಹವನ್ನು ಪರಮಾತ್ಮ ತಾನು ಮಾಡಿ ತೋರಿಸ್ತಾ ಇದ್ದಾನೆ ಹಾಗೆ ಅಂತ. ಅಂಥ ನಾರಾಯಣನನ್ನು ನಾರದರು ಅಲ್ಲಿ ಕಂಡರು. ಆ ಪರಮಾತ್ಮ ಎಂಥವನಾಗಿದ್ದಾನೆ, ಇಂದ್ರಿಯ ನಿಗ್ರಹವುಳ್ಳವ ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ,
ಕಾಮ ಕ್ರೋಧ ಮುಂತಾದ ಅರಿಷಡ್ ವರ್ಗಗಳನ್ನು ಗೆದ್ದವನಾಗಿ ಯಾವ ದೋಷವೂ ಇಲ್ಲದೆ ಪ್ರಕಾಶಮಯನಾಗಿ ದೇವಾದಿದೇವನಾಗಿ ತಪಸ್ವಿಯಾಗಿ ಇದ್ದ ನಾರಾಯಣನನ್ನು ನಾರದರು ಕಂಡು ಸಾಷ್ಟಾಂಗ ಪ್ರಣಾಮ ಮಾಡಿದರಂತೆ. ನೋಡಿ, ಇದೇ ನಾವು ದೇವಸ್ಥಾನಕ್ಕೆ ಬಂದ ಕೂಡಲೇ ಪುರುಷರಾದವರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಸ್ತ್ರೀಯರು ಪಂಚಾಂಗ ನಮಸ್ಕಾರ ಮಾಡಬೇಕು, ಆ ದೇವರ ಗುಣಗಳನ್ನು ಚಿಂತನೆ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ನಾರದರು ತಿಳಿಸಿಕೊಟ್ಟರು. ನೋಡಿ, ಆ ಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ನಾರದರು ತದನಂತರ ಪ್ರಾರ್ಥನೆ ಮಾಡಿದನಂತೆ, ದೇವದೇವ ಜಗನ್ನಾಥ, ಕೃಪಾಸಾಗರ, ಸತ್ಯವ್ರತ ನೀನು, ತ್ರಿಸತ್ಯ ಸತ್ಯಾತ್ಮ ನೀನು, ಸತ್ಯಯೋನಿ ಅಂತ ನಿನಗೆ ನಮಸ್ಕಾರ ಹಾಗೆ ಅಂತ, ನಾನು ನಿನಗೆ ಶರಣು ಹೋಗ್ತಾ ಇದ್ದೇನೆ ಹಾಗೆ ಅಂತ. ನೀವು ಮಾಡ್ತಾ ಇರುವ ತಪಸ್ಸು ಅದು ಜಗತ್ತಿನ ಕ್ಷೇಮಕ್ಕಾಗಿ ನೀವು ಇಲ್ಲಿ ಒಂದು ಮರ್ಯಾದೆ ಇರುತ್ತದೆ. ತಪಸ್ಸು ಅಂದರೆ ಅದರ ಪ್ರಭಾವ ಏನು ಬೆಟ್ಟು ಮಾಡಿ ತೋರಿಸ್ತಾರೆ. ನಾರಾಯಣನಂತೆ ತಪಸ್ಸು ಮಾಡಬೇಕು ಹಾಗೆ ಅಂತ. ಅಂಥ ಅದ್ಭುತವಾದ ಒಂದು ಧರ್ಮವನ್ನು ನೀವು ಸ್ಥಾಪನೆ ಮಾಡ್ತಾ ಇದ್ದೀರಿ. ಈಗ ಕಲಿಯುಗ ಆಗ್ತಾ ಇದೆ. ಈ ಕಲಿಯುಗದಲ್ಲಿ ಪಾಪದಿಂದ ಭೂಮಿ ಮುಳುಗುವಷ್ಟು ಪಾಪಗಳು ನಡೀತಾ ಇದಂತೆ. ಅಂತಹ ಪಾಪದಿಂದ ಭೂಮಿಯೇ ಮುಳುಗಿ ಹೋಗಬೇಕು, ಅಷ್ಟು ಪಾಪಗಳು. ಅದರಿಂದ ಒಬ್ಬ ಪುಣ್ಯದಿಂದ ಆ ಭೂಮಿಯನ್ನು ದಾಟಿಕೊಂಡು ಬರೋದು ಅದು ಆಗಬೇಕಾದ್ದು. ಅದು ಯಾವುದರಿಂದ ಆಗ್ತದೆ? ಪುಣ್ಯದಿಂದಲೇ ಆಗುತ್ತದೆ. ಪಾಪದ ಆಪೋಸಿಟ್ಟು ಪುಣ್ಯ, ವಿರುದ್ಧ. ಪಾಪಕ್ಕೆ ವಿರುದ್ಧವಾದದ್ದು ಅಂದರೆ ಪುಣ್ಯ. ಪಾಪ ಜಾಸ್ತಿ ಆಗ್ತಾ ಇದೆ, ಹಾಗೆಂದರೆ ಏನು ಮಾಡಬೇಕು? ಪುಣ್ಯ ಜಾಸ್ತಿ ಮಾಡಬೇಕು ಅಂತ ಅರ್ಥ. ಅದು ನಾರದರ ಉದ್ದೇಶ. ಕಲಿಯುಗದಲ್ಲಿ ಈ ಇಂಥ ಪುಣ್ಯ ಪಾಪಗಳಿಂದ ಜನರು ಕರ್ಮ ಬಂಧನ ಅಂತ ಅದನ್ನೇ ಹೇಳೋದು, ಬಂಧನಕ್ಕೆ ಒಳಗಾಗಿದ್ದಾರೆ. ಅದರಿಂದ ನಿಮ್ಮ ತಪಸ್ಸು ಅದು ಅಪಾರವಾದದ್ದು. ಪರಮಾತ್ಮ ಕಲಿಯುಗದಲ್ಲಿ ಇರತಕ್ಕ ಈ ಎಲ್ಲ ಜೀವರಾಶಿಗಳು ನಾನಾ ವಿಧ ಪದಾರ್ಥಗಳಲ್ಲಿ ಆಸಕ್ತರಾಗಿದ್ದಾರೆ. ಅದನ್ನೇ ಶ್ರೀಪಾದರಾಜರು ಹೇಳ್ತಾರೆ ನೋಡಿ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಅಂತ. ಕೆಲವರಿಗೆ ಮನೆ, ಕೆಲವರಿಗೆ ಹೆಂಡತಿ, ಕೆಲವರಿಗೆ ಮಕ್ಕಳು, ಕೆಲವರಿಗೆ ಬಂಗಾರ, ನಾನಾ ವಿಧ ಪದಾರ್ಥದಲ್ಲಿ ಅವರವರಿಗೆ ಆಸಕ್ತಿ ಇರುತ್ತದೆ. ಅವರವರ ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗವಿಠಲ ಅಂತ ಆ ದಾಸರ ಪದ ಇದೆ. ಆ ರೀತಿಯಾಗಿ ಜನರು ನಾನಾ ವಿಷಯಾಸಕ್ತರಾಗಿ ಇರ್ತಾರೆ. ಹೆಂಡತಿ, ಮಕ್ಕಳು, ಮನೆ, ಬಾಗಿಲು, ಅದರಲ್ಲೇ ಆಸಕ್ತಿ, ಅದರಿಂದಲೇ ನಮಗೆ ಒಳ್ಳೆಯದಾಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಅಂಥ ಜನರನ್ನು ಉದ್ಧಾರ ಮಾಡಬೇಕು, ನನ್ನನ್ನು ಕೂಡ ನೀವು ಉದ್ಧಾರ ಮಾಡಬೇಕು ಹಾಗೆ ಅಂತ. ಏನು ಮಾಡಿದರೆ, ಯಾವುದನ್ನು ಶ್ರವಣ ಮಾಡಿದರೆ, ಯಾವುದನ್ನು ಆಚರಣೆ ಮಾಡಿದರೆ ಆ ಜನರು ಉದ್ಧಾರ ಆಗ್ತಾರೆ, ಇದು ನಾರದರ ಪ್ರಶ್ನೆ. ಅದನ್ನು ನಮಗೆ ತಿಳಿಸಿಕೊಡಬೇಕು ಅಂತ ನಾರಾಯಣನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬ್ರಹ್ಮಲೋಕದಿಂದ ನಾನು ಬಂದಿದ್ದೇನೆ ಹಾಗೆ ಅಂತ ಹೇಳಿ, ಪರಮಾತ್ಮ ಉಪಕಾರ ಪ್ರಿಯ ಅಂತ ವೇದದಲ್ಲಿ ಮಾತಿದೆ. ಯಾರು ಉಪಕಾರ ಮಾಡ್ತಾರಲ್ಲ, ಪರೋಪಕಾರ ಮಾಡ್ತಾರಲ್ಲ, ಅವರಿಗೆ ಸಹಕಾರ ಮಾಡತಕ್ಕವ ಪರಮಾತ್ಮ ಹಾಗೆ ಅಂತ ಇದೆ. ಅದರಿಂದ ಈ ಜಗತ್ತಿನ ಹಿತಕ್ಕಾಗಿ ಆ ಕಥಾಸಾರ, ಸತ್ಕಥಾಸಾರ ಅದನ್ನು ನೀವು ಹೇಳಬೇಕು. ಯಾವುದನ್ನು ಕೇಳುವುದರಿಂದ ಭಯ ಇಲ್ಲದೆ ಇರತಕ್ಕ ಮೋಕ್ಷವನ್ನು ಜನ ಹೊಂದುತ್ತಾರೆ, ಅಂಥ ವಿಚಾರಗಳನ್ನು ನೀವು ತಿಳಿಸಬೇಕು ಹಾಗೆ ಅಂತ ನಾರದರ ಪ್ರಾರ್ಥನೆ. ಇಷ್ಟು ನಾರದರ ಪ್ರಾರ್ಥನೆ ಆದ ಮೇಲೆ ಭಗವಂತ ಶ್ರೀಮನ್ನಾರಾಯಣ, ಬದರೀನಾರಾಯಣ ಮಂದಸ್ಮಿತದಿಂದ ಆ ಪುಣ್ಯ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪರಮಾತ್ಮ ಹೇಳಿದನಂತೆ, ಗೋಪಿಕೆಯರ ಮುಖ ಕಮಲ ಅದು ಅಲ್ಲಿ ಭ್ರಮರದಂತೆ ಇರತಕ್ಕ ಆ ರಾಸಲೀಲೆಯ ಈಶ್ವರನಾದ ಎಲ್ಲ ಭಕ್ತರ ಆಭರಣದಂತೆ ಇರತಕ್ಕ ವೃಂದಾವನ ವಿಹಾರಿಯಾದ ಆದಿಪುರುಷನಾದ ಆ ಪರಮಾತ್ಮನ ಕಥೆಯನ್ನು ಹೇಳ್ತೇನೆ ನಾರದ, ಕೇಳು ಹಾಗೆ ಅಂತ. ಈ ಭೂಮಿಯಲ್ಲಿ ಪರಮಾತ್ಮನ ಕಾರ್ಯ ಅದು ಎಷ್ಟು ಫಾಸ್ಟ್ ಇರುತ್ತದೆ ಅಂದರೆ,
ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ದೇವರು ಆ ಕೆಲಸವನ್ನು ಮಾಡಿ ಇಟ್ಬಿಟ್ಟಿರ್ತಾನಂತೆ. ಜಗತ್ತಿನ ಸೃಷ್ಟಿ ಇರಬಹುದು, ಸ್ಥಿತಿ ಸಂಹಾರ ಎಲ್ಲವೂ ಕೂಡ ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡಲ್ಲಿ ಮಾಡುವ ಸಾಮರ್ಥ್ಯ ದೇವರಿಗೆ ಇದೆ. ಅಂಥ ದೇವರ ವ್ಯಾಪಾರವನ್ನು ಯಾರು ತಾನೇ ಸಂಪೂರ್ಣ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಯಾರಿಂದಲೂ ಆಗೋದಿಲ್ಲ. ತಾವೂ ಕೂಡ ಪರಮಾತ್ಮ ಹೇಳ್ತಾನೆ, ನಾರದರೆ ತಾವೂ ಕೂಡ ಪರಮಾತ್ಮನ ವಿಚಾರವನ್ನು, ಚರಿತ್ರೆಯನ್ನು ಚೆನ್ನಾಗಿ ಅರಿತವರಾಗಿದ್ದೀರಾ. ಅದರಿಂದ ಪರಮಾತ್ಮನ ಚರಿತ್ರೆಯನ್ನು ಸಂಪೂರ್ಣವಾಗಿ ಅದು ಹೇಳಿ ಕೇಳಿ ಅದು ಸಾಧ್ಯನೇ ಇಲ್ಲ. ಆದರೂ ಕೂಡ ಅದ್ಭುತವಾದ ಪುರುಷೋತ್ತಮನ ಮಾಹಾತ್ಮ್ಯ, ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಹೆಸರು. ಆ ಪುರುಷೋತ್ತಮನ ಮಹಿಮೆಯನ್ನು ನಿನಗೆ ಹೇಳ್ತೇನೆ. ಈ ಒಂದು ಪುರುಷೋತ್ತಮ ಮಾಹಾತ್ಮ್ಯ ಅದು ಬಡತನ, ಹೆಣ್ಣುಮಕ್ಕಳಿಗೆ ವೈಧವ್ಯ ಬಾರದಂತೆ ಅದನ್ನೆಲ್ಲ ದಾರಿದ್ರ್ಯವನ್ನು ನಾಶ ಮಾಡತಕ್ಕದ್ದು, ಹೆಣ್ಣುಮಕ್ಕಳಿಗೆ ಬರತಕ್ಕ ವೈಧವ್ಯವನ್ನು ನಾಶ ಮಾಡತಕ್ಕದ್ದು, ಒಳ್ಳೆಯ ಕೀರ್ತಿಯನ್ನು ತಂದುಕೊಡತಕ್ಕದ್ದು, ಸತ್ಪುತ್ರರನ್ನು ತಂದುಕೊಡತಕ್ಕದ್ದು, ಮೋಕ್ಷವನ್ನು ಕೂಡ ತಂದುಕೊಡತಕ್ಕದ್ದು ಹಾಗೆ ಅಂತ. ಅದರಿಂದ ಇದನ್ನು ಕೇಳಿ ನಾವು ಕೂಡಲೇ ಆಚರಣೆ ಮಾಡಬೇಕು ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಆಗ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಪುರುಷೋತ್ತಮ ಅಂತ ಹೇಳಿದಿರಿ, ಯಾರು ಆ ಪುರುಷೋತ್ತಮ? ಅವರ ಮಹಿಮೆ ಏನು? ಅದ್ಭುತವಾಗಿದೆ ನೀವು ಹೇಳತಕ್ಕ ವಿಚಾರ, ಅದನ್ನು ವಿಸ್ತಾರವಾಗಿ ನನಗೆ ಹೇಳಿ ಹಾಗೆ ಅಂತ ಹೇಳಿದಾಗ ಪರಮಾತ್ಮ ಶ್ರೀಮನ್ನಾರಾಯಣ ಒಂದು ಕ್ಷಣ ಆ ಪುರುಷೋತ್ತಮನನ್ನು ಧ್ಯಾನ ಮಾಡಿದನಂತೆ. ಧ್ಯಾನ ಮಾಡಿ ಪರಮಾತ್ಮ ಹೇಳಿದ, ಪುರುಷೋತ್ತಮ ಹಾಗೆಂಬ ಅದು ಒಂದು ಮಾಸದ ಹೆಸರು ಹಾಗೆ ಅಂತ. ಪುರುಷೋತ್ತಮ ಅಂತ ಅದು ಒಂದು ಮಾಸದ ಹೆಸರು. ಅದಕ್ಕೆ ಯಾಕೆ ಕಾರಣ ಅಂತಲೂ ಪರಮಾತ್ಮ ಹೇಳಿದನಂತೆ. ಪುರುಷೋತ್ತಮ ಮಾಸದ ಅಧಿಪತಿ ಕರುಣಾಸಾಗರನಾದ ಪುರುಷೋತ್ತಮನೇ, ಅಂದರೆ ಶ್ರೀಮನ್ನಾರಾಯಣನೇ ಪುರುಷೋತ್ತಮ. ಪುರುಷೋತ್ತಮ ಅಂದರೆ ಯಾರೂ ತಿಳ್ಕೋಬೇಡ, ನಾರಾಯಣನೇ ಪುರುಷೋತ್ತಮ ಅಂತ ಹೇಳ್ತಾ ಇದ್ದಾರೆ. ಅದರಿಂದಲೇ ಋಷಿಗಳು ಈ ಮಾಸವನ್ನು ಎಂದು ಕರೀತಾರೆ? ಅಧಿಕ ಮಾಸ ಅಂತ ಕರೀತಾರೆ. ಹೌದು, ಅದಕ್ಕಿಂತ ಇನ್ನೊಂದು ಹೆಸರು ಪುರುಷೋತ್ತಮ ಮಾಸ ಅಂತ. ಯಾಕೆ? ಈ ಮಾಸಕ್ಕೆ ಅಧಿಪತಿಯಾಗಿ ಪುರುಷೋತ್ತಮ, ಲಕ್ಷ್ಮೀಪತಿಯಾದ ಪುರುಷೋತ್ತಮನೇ ಇದ್ದಾನೆ. ಅದರಿಂದ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ. ಪುರುಷೋತ್ತಮ ಮಾಸದ ವ್ರತದಿಂದ ಪರಮಾತ್ಮ ಪುರುಷೋತ್ತಮ ಸಂತುಷ್ಟನಾಗ್ತಾನೆ. ಅದರಿಂದ ಈ ಮಾಸದಲ್ಲಿ ಮಾಡತಕ್ಕ ವ್ರತಗಳಿಗೆ ಮಾಸವ್ರತ ಅದನ್ನೇನು ಕರೀತಾರೆ? ಪುರುಷೋತ್ತಮ ಮಾಸವ್ರತ ಅಂತ ಕರೀತಾರೆ. ಆ ವ್ರತದಿಂದ ಪುರುಷೋತ್ತಮ ನಾಮಕ ಪರಮಾತ್ಮ ಅವನು ಸಂತುಷ್ಟನಾಗ್ತಾನೆ ಹಾಗೆ ಅಂತ. ಆಗ ನಾರದರು ಹೇಳಿದರು, ಸ್ವಾಮಿ ಚೈತ್ರಾದಿ 12 ತಿಂಗಳು ಇದೆ. ಚೈತ್ರದಿಂದ ಫಲ್ಗುಣ ತನಕ 12 ತಿಂಗಳಿದೆ. ಅದರ ಅಧಿಪತಿ ದೇವತೆಗಳನ್ನೆಲ್ಲ ನಾನು ಕೇಳಿದ್ದೇನೆ, ಆದರೆ ಈ ಪುರುಷೋತ್ತಮ ಮಾಸ ಎಂಬ ಅದನ್ನು ನಾನು ಕೇಳಿದ್ದೇ ಇಲ್ಲಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಪುರುಷೋತ್ತಮ ಮಾಸ ಅಂದರೆ ಏನು? ಪುರುಷೋತ್ತಮ ಮಾಸದ ಅಧಿಪತಿಯಾಗಿ ಪುರುಷೋತ್ತಮ ಯಾಕೆ ಆದ? ಪುರುಷೋತ್ತಮ ಮಾಸದ ಅಧಿಪತಿಯಾಗಿ ಪರಮಾತ್ಮ ಯಾಕೆ ಆಗಬೇಕಾಗಿತ್ತು? ಬೇರೆ ಎಷ್ಟೋ ದೇವತೆಗಳು ಇದ್ದಾರೆ, ಬೇರೆ ತಿಂಗಳಿಗೆಲ್ಲ ದೇವತೆಗಳೇ ಅಧಿಪತಿಯಾಗಿದ್ದಾರೆ. ಪುರುಷೋತ್ತಮ ಮಾಸಕ್ಕೆ ಮಾತ್ರ ಪರಮಾತ್ಮ ಅಧಿಪತಿ ಅಂತ ಯಾಕೆ ಆಗಬೇಕು? ಈ ಮಾಸದ ಸ್ವರೂಪ, ಅಲ್ಲಿ ಮಾಡತಕ್ಕ ವಿಧಿವಿಧಾನಗಳು, ಮಾಸ ಧರ್ಮಗಳು ಅಂತ ಏನಿದೆ ಅದೆಲ್ಲವನ್ನೂ ಸ್ವಾಮಿ ನಮಗೆ ತಿಳಿಸಿಕೊಡಬೇಕು ಹಾಗೆ ಅಂತ. ಈ ಮಾಸದಲ್ಲಿ ಏನು ಮಾಡಬೇಕು, ಹೇಗೆ ಸ್ನಾನ ಮಾಡಬೇಕು, ಏನು ದಾನ ಮಾಡಬೇಕು, ಜಪ, ಪೂಜೆ, ಉಪವಾಸ ಇವೇ ಮೊದಲಾದ ಸಾಧನಗಳು ಯಾವ್ಯಾವುದು ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗಿ ಫಲವನ್ನು ಕೊಡ್ತಾನೆ, ಇದನ್ನು ಬಿಟ್ಟು ಇನ್ನೇನಾದ್ರು ತತ್ವಗಳು ಇದ್ದರೆ ಸ್ವಾಮಿ ನೀನು ಅದನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾಧು ಜನರ ಮೇಲೆ ಸ್ವಾಮಿ ನಿನಗೆ ಭಾರಿ ಕರುಣೆ, ಅದರಿಂದ ನಮ್ಮಂಥವರ ಮೇಲೆ ಕರುಣೆಯನ್ನು ಇಟ್ಟು ನಮಗೆ ಸದುಪದೇಶವನ್ನು ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾರದರು ಹೇಳಿದರು, ಈ ಭೂಮಿಯಲ್ಲಿ ಮನುಷ್ಯರು ಕೆಲವರು ಭಾಗ್ಯವಂತರಾಗಿ ಇರ್ತಾರೆ, ಕೆಲವರು ದರಿದ್ರರಾಗಿ ಇರ್ತಾರೆ, ಕೆಲವರು ರೋಗಿಷ್ಠರಾಗಿ ಇರ್ತಾರೆ, ಕೆಲವರು ಮಕ್ಕಳು ಬೇಕು ಅಂತ ಬಯಸುವವರಾಗಿ, ಕೆಲವರು ಮಂದಬುದ್ಧಿ ಉಳ್ಳವರಾಗಿ, ಕೆಲವರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಕೆಲವರಿಗೆ ನೋಡಲಿಕ್ಕೆ ಬರೋದಿಲ್ಲ, ಕೆಲವರು ಭಾರಿ ಪಂಡಿತರಂತೆ ಕೆಲವರು ತೋರಿಸಿಕೊಡ್ತಾ ಇದ್ದಾರೆ, ಅಧ್ಯಾತ್ಮ ವಿದ್ಯೆಯಲ್ಲಿ ಆಸಕ್ತಿ ಇರುವವರಂತೆ ತೋರಿಸಿಕೊಡ್ತಾ ಇದ್ದಾರೆ, ಆದರೆ ಅವರಿಗೆ ವಿದ್ಯೆನೇ ಇರೋದಿಲ್ಲ. ಕೆಲವರು ನಾಸ್ತಿಕರಾಗಿ ಇರ್ತಾರೆ, ಪರಸ್ತ್ರೀಯರ ಮೇಲೆ ಆಸೆಯನ್ನು ಪಡ್ತಾ ಇದ್ದಾರೆ, ಕೆಲವರು ಕೆಲಸಗಾರರಂತೆ ಅಂದರೆ ಗುಲಾಮರಂತೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಕೆಲವರಿಗೆ ನಂಬಿಕೆ ಶ್ರದ್ಧೆಯೇ ಇರೋದಿಲ್ಲ,
ಕೆಲವರು ಅನೇಕ ಸಂಕಲ್ಪಗಳನ್ನು ಮಾಡಿ ಇಟ್ಟಿರ್ತಾರೆ. ಕೆಲವರು ಅವಲಕ್ಷಣ ಉಳ್ಳವರಾಗಿ, ರೋಗಿಷ್ಠರಾಗಿ, ಅಂಗಹೀನರಾಗಿ ನಾನಾ ಜನರು ಇದ್ದಾರೆ. ಕೆಲವರಿಗೆ ಗೆಳೆಯರನ್ನು ಬಿಟ್ಟು ಇದ್ದಾರೆ. ಕೆಲವರು ಪತಿಯನ್ನು ಬಿಟ್ಟು ಇದ್ದಾರೆ, ಅಂಥ ಸ್ತ್ರೀಯರು ಇದ್ದಾರೆ. ಇನ್ನು ಕೆಲವು ಪುರುಷರು ಪತ್ನಿಯನ್ನು ಬಿಟ್ಟು ಇದ್ದಾರೆ. ಕೆಲವರು ಬಂಧು ಬಾಂಧವರನ್ನು, ತಂದೆ ತಾಯಿಯರನ್ನು ಕಳ್ಕೊಂಡು ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಅಂಥವರು ಯಾವ ಅನುಷ್ಠಾನವನ್ನು ಮಾಡಿದರೆ, ಯಾವ ವಿಚಾರವನ್ನು ಕೇಳಿದರೆ ಮತ್ತೆ ಹುಟ್ಟಲಾರರು, ಮತ್ತೆ ಅವರು ಸಂಸಾರದಲ್ಲಿ ಹುಟ್ಟಿ ಬರೋದಿಲ್ಲ. ಪ್ರಭುವೇ, ಅಂಥ ವಿಚಾರವನ್ನು ನಮಗೆ ತಿಳಿಸಿಕೊಡಿ ಹಾಗೆ ಅಂತ. ಆ ವೈಧವ್ಯ ಅವಸ್ಥೆ, ಮಕ್ಕಳು ಇಲ್ಲದೇ ಇರತಕ್ಕ ಒಂದು ಅವಸ್ಥೆ, ಅಂಗಹೀನತ, ನಾನಾ ದುಷ್ಟ ರೋಗಗಳು, ಅನೇಕ ರೋಗಗಳಿದೆ. ಅದು ಎಲ್ಲ ದೋಷಗಳು ಕೂಡ ಅದು ಪರಿಹಾರ ಆಗಬೇಕು. ಅಂಥ ಮನುಷ್ಯರನ್ನು ಕಂಡು, ರೋಗಿಷ್ಠರಾದ ದುಃಖ ಪಡ್ತಾ ಇರತಕ್ಕ ಮನುಷ್ಯರನ್ನು ಕಂಡು ನನಗೆ ದುಃಖ ಆಗ್ತಾ ಇದೆ ಅಂತಾರ ನಾರದರು. ಅದರಿಂದ ಸ್ವಾಮಿ, ಆ ಜನರಿಗೆ ದುಃಖ ಪರಿಹಾರ ಆಗಬೇಕು, ನನಗೂ ಕೂಡ ದುಃಖ ಪರಿಹಾರ ಆಗಬೇಕು. ನಮ್ಮ ಮೇಲೆ ಕರುಣೆಯನ್ನು ತೋರಿ ಆ ಮಾಸದ ವಿಚಾರವನ್ನು ನಮಗೆ ವಿಸ್ತಾರವಾಗಿ ತಿಳಿಸಿಕೊಡಬೇಕು ಹಾಗೆ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ. ಆಗ ನಾರಾಯಣ ಹೇಳಿದನಂತೆ, ಬದರಿ ನಾರಾಯಣ ನಾರದರಿಗೆ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಹಿಂದೆ ಪರಮಾತ್ಮ, ಕೃಷ್ಣ ಪರಮಾತ್ಮ ದ್ವಾಪರಯುಗದ ಕೊನೆಯಲ್ಲಿ ಅವತಾರ ಮಾಡಿ ಪಾಂಡವರನ್ನು ರಕ್ಷಣೆ ಮಾಡ್ತಾ ಇದ್ದ. ಅನೇಕ ಬಾರಿ ಪಾಂಡವರನ್ನು ಭೇಟಿಯಾಗ್ತಾ ಇದ್ದ ಕೃಷ್ಣ. ಒಂದು ಸಂದರ್ಭದಲ್ಲಿ ಯುಧಿಷ್ಠಿರನನ್ನು ಭೇಟಿಯಾಗ್ತಾ ಇದ್ದಾನೆ. ಆ ಕೃಷ್ಣನಿಗೂ ಯುಧಿಷ್ಠಿರನಿಗೂ ಏನು ಸಂವಾದ ನಡೀತು ಅದನ್ನು ನಾನು ನಾರದ ನಿನಗೆ ತಿಳಿಸ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳಿದನಂತೆ. ಅವರೇನಾದರೂ ಆ ಯುಧಿಷ್ಠಿರ ಧೃತರಾಷ್ಟ್ರನ ದುಷ್ಟ ಮಕ್ಕಳು, ಅವ್ರ ಜೊತೆಗೆ ಜೂಜಾಡ್ತಾನೆ. ಜೂಜಾಟದಲ್ಲಿ ಯುಧಿಷ್ಠಿರ ಸೋತು ಹೋಗ್ತಾನೆ. ಮತ್ತು ಎಲ್ಲರೂ ನೋಡ್ತಾ ಇರುವಾಗಲೇ ಧರ್ಮಶೀಲೆಯಾದ ಆ ದ್ರೌಪದಿ ದೇವಿಯ ಮಾನಭಂಗವನ್ನು ಮಾಡ್ತಾ ಇದ್ದಾರೆ. ಅವರು ಕೂದಲನ್ನು ಹಿಡ್ಕೊಂಡು ದುಶ್ಯಾಸನ ಎಳ್ಕೊಂಡು ಬರ್ತಾನೆ. ಅವರ ವಸ್ತ್ರಾಪಹರಣ ಮಾಡ್ತಾ ಇದ್ದಾನೆ. ಪರಮಾತ್ಮ ಕೃಷ್ಣ ಅವರನ್ನು ರಕ್ಷಣೆ ಮಾಡಿದ. ತದನಂತರ ಪಾಂಡವರು ರಾಜ್ಯವನ್ನು ಬಿಟ್ಟು ಕಾಮ್ಯಕವನ ಅಂತ ಬರ್ತಾರೆ. ಪಾಂಡವರು ಬಂದದ್ದಲ್ಲಿ ಕಾಮ್ಯಕವನ ಅಂತ. ಅಲ್ಲಿ ಬಂದಾಗ ಅಲ್ಲಿ ವನದಲ್ಲಿ ಅನೇಕ ಹಣ್ಣುಗಳನ್ನು ಸೇವೆ ಮಾಡ್ತಾ ಕಾಲ ಕಳೀತಾ ಬರ್ತಾ ಇದ್ದಾರೆ. ಪಾಂಡವರನ್ನು ಕಾಣಬೇಕು ಅಂತ ಪರಮಾತ್ಮ, ದೇವಕಿ ಪುತ್ರನಾದ ಶ್ರೀಕೃಷ್ಣ ಪರಮಾತ್ಮ ಆ ಕಾಮ್ಯಕವನಕ್ಕೆ ಬರ್ತಾ ಇದ್ದಾನಂತೆ. ಪರಮಾತ್ಮನ ಕಂಡ ಕೂಡಲೇ ದೇಹ ಬಿಟ್ಟವರಿಗೆ ಪ್ರಾಣ ಬಂದಂಗೆ ಇತ್ತು. ಪ್ರಾಣ ಬಿಟ್ಟವರಿಗೆ ಪ್ರಾಣ ಬಂದಂಗೆ ಇತ್ತಂತೆ. ಆ ಯುಧಿಷ್ಠಿರ, ಭೀಮಸೇನ, ಅರ್ಜುನ ಎಲ್ಲರನ್ನ ಕೂಡ ಅಷ್ಟು ಪ್ರೀತಿಯಿಂದ ಕೃಷ್ಣ ನೋಡ್ತಾ ಇದ್ದ. ಅವರು ಹಾಗೆ ಭಕ್ತರಾಗಿದ್ದರು. ಕೃಷ್ಣ ಬಂದ ಕೂಡಲೇ ಎಲ್ಲರೂ ಕೂಡ ಎದ್ದು ನಿಂತು ಪ್ರೀತಿಯಿಂದ ಕೃಷ್ಣನನ್ನು ಆದರಪೂರ್ವಕ ಎದುರುಕೊಳ್ತಾ ಇದ್ದಾರೆ. ಕೃಷ್ಣನ ಪಾದಕಮಲವನ್ನು ನಮಸ್ಕರಿಸ್ತಾರೆ. ದ್ರೌಪದಿ ದೇವಿಯು ಕೂಡ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಪಾಂಡವರು ನಾರ್ಮಡಿಯನ್ನು ಉಟ್ಕೊಂಡು ಇರೋದನ್ನು ಪರಮಾತ್ಮ ನೋಡಿ ಅವನಿಗೆ ಆ ದ್ರೌಪದಿ ದೇವಿಯ ವಿಚಾರವನ್ನು ಕೂಡ ನೋಡಿ ಕೇಳಿ ಅವನಿಗೆ ಭಾರಿ ದುಃಖಪಟ್ಟಂತೆ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಪಾಂಡವರ ಕಷ್ಟವನ್ನು ಸಹನೆ ಮಾಡಲಿಕ್ಕಾಗದೆ ಕೃಷ್ಣನಿಗೆ ಭಾರಿ ಸಿಟ್ಟು ಬರ್ತದಂತೆ. ಧೃತರಾಷ್ಟ್ರನ ಮಕ್ಕಳನ್ನು 100 ಜನರನ್ನು ಕೂಡ ನಾನು ದಹನ ಮಾಡ್ತೇನೆ ಹಾಗೆಂಬ ಒಂದು ದೃಷ್ಟಿ ಬರುವಷ್ಟು ಪರಮಾತ್ಮ ಅವನಿಗೆ ಸಿಟ್ಟು ಬಂತು ಅಂತ ಹೇಳ್ತಾ ಇದ್ದಾರೆ. ಸಕಲ ಜಗತ್ ಸ್ವಾಮಿ ಭ್ರೂ ಮಧ್ಯದಿಂದ ಕೋಪದ ಕಿಡಿಗಳು ಬಂದೇ ಬಿಡುತ್ತದೆ. ಅದರಿಂದ ಕೋಟ್ಯಾದಿ ಜನರು ಅವರು ನಾಶವಾಗ್ತಾ ಇದ್ದಾರೆ. ಅಂಥ ಸಂದರ್ಭ ಬರಬಹುದಾಗಿತ್ತು. ಅದರಿಂದ ಪರಮಾತ್ಮ ಅದು 3 ಲೋಕ ಸುಟ್ಟು ಹೋಗತಕ್ಕ ಪರಿಸ್ಥಿತಿ ಬರ್ತಾ ಇತ್ತು. ಹೇಗೆ ಸೀತೆಯ ವಿಯೋಗದಿಂದ ರಾಮಚಂದ್ರ ರಾವಣನ ಮೇಲೆ ಸಿಟ್ಟು ಮಾಡಿಕೊಂಡ, ಆ ರೀತಿಯಾದ ಒಂದು ಸಿಟ್ಟು ಅದು ವಾಸ್ತವಿಕವಾಗಿ ದೇವರಿಗೆ ಸಿಟ್ಟುಂಬಾದು ಇಲ್ಲ, ಆದರೂ ಪ್ರದರ್ಶನ ಮಾಡ್ತಾ ಇದ್ದಾನೆ. ಅಂಥ ಒಂದು ರಾಮಚಂದ್ರ ಹೇಗೆ ರಾವಣನ ಮೇಲೆ ಸಿಟ್ಟು ಮಾಡಿದನೋ ಅದೇ ರೀತಿಯಾಗಿ
ಆ ಧೃತರಾಷ್ಟ್ರನ ಮಕ್ಕಳ ಮೇಲೆ ಕೃಷ್ಣ ಸಿಟ್ಟು ಮಾಡಿದ ಹಾಗೆ ಅಂತ. ಅಂದರೆ ಒಟ್ಟು ಇಷ್ಟೇ ಅಭಿಪ್ರಾಯ. ದುರ್ಯೋಧನಾದಿಗಳ ಮೇಲೆ ಸಿಟ್ಟು ಮಾಡಿದರು ಅಂದರೆ ಏನರ್ಥ? ದುರ್ಯೋಧನಾದಿಗಳ ಪಾಪ ಬೆಳೀತು ಅಂತ ಅಷ್ಟೇ ಅರ್ಥ. ಪಾಂಡವರ ಮೇಲೆ ಕರುಣೆ ತೋರಿದ ಅಂದರೆ ಏನರ್ಥ? ಪಾಂಡವರ ಪುಣ್ಯ ಬೆಳೀತು ಅಂತ ಅಷ್ಟೇ ಅರ್ಥ ಅದಕ್ಕೆ. ಅಂತ ಕೃಷ್ಣನನ್ನು ನೋಡಿ ಅರ್ಜುನ ಅವರನ್ನು ಸ್ತೋತ್ರ ಮಾಡ್ತಾನಂತೆ. ಪರಮಾತ್ಮ, ನೀನು ನರಸಿಂಹನಂತೆ ತೋರಿಸ್ತಾ ಇದೆಯಲ್ಲೋ ನೀನು, ಇದು ಕೋಪ ಪಡುವ ಕಾಲ ಅಲ್ಲ, ಶಾಂತನಾಗು ಹಾಗೆ ಅಂತ ಅರ್ಜುನ ಸ್ತೋತ್ರ ಮಾಡ್ತಾನೆ ಅಂತ ಹೇಳ್ತಾರೆ. ಹೇ ಕೃಷ್ಣ ಜಗತಾಂ ನಾಥ ನಾಥನಾಹಂ ಜಗದ್ಭವೈಹಿ ತ್ವಮೇವ ಜಗತಾಂ ಪಾತ ಮಾಂನ ಪಾಸಿ ಕಥಂ ಪ್ರಭೋ. ಸ್ವಾಮಿ, ನೀನು ಜಗತ್ತಿಗೆ ಒಡೆಯ, ನಾವು ಈ ಜಗತ್ತಲ್ಲೇ ಇದ್ದೀವಿ, ಜಗತ್ತನ ರಕ್ಷಕ ನೀನು, ಅದರಿಂದ ನೀನು ನಮಗೆ ರಕ್ಷಕನಾಗು ಹಾಗೆಂತ. ಯಾರ ಕಣ್ಣಿನ ನೋಟದಿಂದ ಬ್ರಹ್ಮ ಮುಂತಾದವರು ಪದವಿಗೆ ಬರ್ತಾರೆ, ರುದ್ರಾದಿಗಳು ಪದವಿಗೆ ಬರ್ತಾರೆ, ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾರೆ, ಯಾರಿಂದ? ಕೇವಲ ಪರಮಾತ್ಮನ ಕೃಪಾ ನೋಟ ಅಷ್ಟೇ. ಬ್ರಹ್ಮರುದ್ರಾದಿಗಳು ತಮ್ಮ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಅಂಥ ಶಕ್ತಿ ಸಾಮರ್ಥ್ಯ ಉಳ್ಳವ ನೀನು, ಅದರಿಂದ ನೀನು ಕೋಪ ಪಟ್ಟುಕೊಂಡ್ರೆ ಈ ಜಗತ್ತು ಚೆನ್ನಾಗಿರೋದಿಲ್ಲ, ಭಸ್ಮವಾಗಿಬಿಡುತ್ತೆ, ಅದರಿಂದ ದಯವಿಟ್ಟು ಸಿಟ್ಟು ಮಾಡ್ಕೋಬೇಡ ಹಾಗೆ ಅಂತ. ನಿನ್ನ ಕೋಪವನ್ನು ನಿಗ್ರಹ ಮಾಡು, ಎಲ್ಲರಿಗೂ ತಂದೆಯ ಸ್ಥಾನದಲ್ಲಿ ಇರುವವ ನೀನು, ಜಗತ್ಪತಿ ನೀನು, ಅದರಿಂದ ಪ್ರಳಯ ಆಗಿಬಿಡುತ್ತದೆ. ಎಲ್ಲ ತತ್ವಗಳನ್ನು ಅರಿತವ ನೀನು, ಎಲ್ಲ ತತ್ವಗಳಿಗೆ ಕಾರಣೀಭೂತನಾದವ ನೀನು, ವೇದ ವೇದಾಂಗಗಳಿಗೆ ಬೀಜನಾದವ ನೀನು, ನೀನೇ ಸಾಕ್ಷಾತ್ ಶ್ರೀಕೃಷ್ಣ, ನಿನಗೆ ನಮಸ್ಕಾರ ಮಾಡ್ತೇನೆ. ನೀನೇ ಸರ್ವೇಶ್ವರ, ಚರಾಚರ ಈ ಜಗತ್ತನ್ನು ಸೃಷ್ಟಿ ಮಾಡಿದವ ನೀನೇ. ಮಂಗಳಾನಾಂಚ ಮಂಗಳಂ, ಮಂಗಳವಾದ ವಸ್ತು ಅಂತ ಏನಿದೆ ಅದ್ರ ಎಲ್ಲದರಲ್ಲೂ ಕೂಡ ಮಂಗಳವಾದವ ನೀನೇ ಹಾಗೆ ಅಂತ. ಸನಾತನದ ಬೀಜ ನೀನು, ಅದರಿಂದ ಯಾರೋ ಒಬ್ಬರು ತಪ್ಪು ಮಾಡಿದರು, ದುರ್ಯೋಧನಾದಿಗಳು ತಪ್ಪು ಮಾಡಿದರು ಹಾಗೆ ಅಂತ ಇಡೀ ಜಗತ್ತನ್ನೇ ಪ್ರಳಯ ಮಾಡುವ ಅಷ್ಟು ಸಿಟ್ಟು ನೀನು ಮಾಡ್ಕೋಬೇಡ ಹಾಗೆ ಅಂತ. ಒಂದು ಸೊಳ್ಳೆಯನ್ನು ನಾಶ ಮಾಡ್ಬೋದು, ಸೊಳ್ಳೆಯನ್ನು ನಾಶ ಮಾಡ್ತೀನಿ ಅಂತ ಇಡೀ ಮನೆಯನ್ನೇ ನಾಶ ಮಾಡಿದರೆ ಹಂಗಾಗಬಾರ್ದು ಅಂತ ಅರ್ಜುನ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಶಾಂತ ಚಿತ್ತನಾದನಂತೆ. ಚಂದ್ರನಂತೆ ಪರಮಾತ್ಮ ಪ್ರಕಾಶವಾಗಿ ಕಾಣಿಸ್ತಾ ಇದ್ದಾನೆ. ಪಾಂಡವರು ಕೂಡ ಅವರು ಸ್ವಸ್ಥಚಿತ್ತರಾದರು, ಪರಮಾತ್ಮನ ಸಿಟ್ಟು ಹೋಯ್ತಲ್ಲ ಹಾಗೆ ಅಂತ. ಅಂಥ ಸಂದರ್ಭದಲ್ಲಿ ಹಣ್ಣು ಗೆಣಸು ಏನಿದ್ದರೂ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಪರಮಾತ್ಮನ ಕೃಷ್ಣನ ಪೂಜೆಯನ್ನು ಮಾಡಿದರು ಪಾಂಡವರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆಗ ಅರ್ಜುನ ಮತ್ತೆ ಮತ್ತೆ ಕೃಷ್ಣನಿಗೆ ನಮಸ್ಕಾರ ಮಾಡಿ, ನಾರದರು ಏನು ಪ್ರಶ್ನೆ ಮಾಡಿದರೋ ಅದೇ ಪ್ರಶ್ನೆಯನ್ನೇ ಅರ್ಜುನ ಕೃಷ್ಣನ ಹತ್ರ ಮಾಡಿದನಂತೆ. ಅನೇಕ ಜನರು ಪಾಪ ಕೆಲಸದಿಂದ ಪೀಡಿತರಾಗಿದ್ದಾರೆ, ಅವರೆಲ್ಲ ಉದ್ಧಾರ ಆಗೋದು ಯಾವುದರಿಂದ ಹಾಗೆ ಅಂತ ಕೃಷ್ಣನ ಕೇಳಿದಾಗ ಕೃಷ್ಣ ಒಂದು ಕ್ಷಣ ಯೋಚನೆ ಮಾಡಿ ಪಾಂಡವರಿಗೂ ದ್ರೌಪದಿಗೂ ಸಮಾಧಾನವನ್ನು ಮಾಡಿ ಕೃಷ್ಣ ಹೇಳಿದನಂತೆ, ಹೇ ಮಹಾಭಾಗ ಬಿಭತ್ಸು ಅಂದರೆ ಅರ್ಜುನ ಅಂತ ಅರ್ಥ, ನನ್ನ ಮಾತನ್ನು ಕೇಳು. ಈ ಅಪೂರ್ವವಾದ ಪ್ರಶ್ನೆಯನ್ನು ನೀನು ಮಾಡಿದ್ಯಾ. ಈ ಪ್ರಶ್ನೆಗೆ ಉತ್ತರ ಭಾರಿ ರಹಸ್ಯವಾದದ್ದು. ಋಷಿಗಳಿಗೂ ಕೂಡ ಅನೇಕ ಜನರಿಗೆ ಇದು ಗೊತ್ತಿರೋದಿಲ್ಲ. ಆದರೂ ಕೂಡ ಅರ್ಜುನ, ನೀ ನನ್ನ ಗೆಳೆಯ, ನೀನು ಸ್ನೇಹಿತನಾಗಿದ್ದಿ, ಅದರಿಂದ ನಿನಗೆ ನಾನು ಈ ವಿಚಾರವನ್ನು ತಿಳಿಸ್ತೇನೆ ಹಾಗೆ ಅಂತ ಹೇಳಿ ಪರಮಾತ್ಮ ಹೇಳಿದನಂತೆ. ಚೈತ್ರ ಮೊದಲಾದ 12 ತಿಂಗಳು ಮತ್ತು ನಿಮಿಷ ಮತ್ತು ಮಾಸದ 2 ಭಾಗ, ಯಾವುದು 2 ಪಕ್ಷ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ಗಳಿಗೆಗಳು, ಯಾಮ 3 ಯಾಮಗಳು ಅಂತ ಇದೆ, ಮತ್ತು 6 ಋತುಗಳು ಮತ್ತು ಮುಹೂರ್ತಗಳು ಮತ್ತು 2 ಋತು, ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ ಋತು, ಮತ್ತು 12 ತಿಂಗಳು ಸೇರಿರತಕ್ಕ ಒಂದು ಸಂವತ್ಸರ, ಅನೇಕ ವರ್ಷಗಳು ಸೇರಿರತಕ್ಕ 4 ಯುಗಗಳು. ಇದೆಲ್ಲವನ್ನು ನಾವು ನೋಡ್ತಾ ಹೋದರೆ ಅದು ಪರಾರ್ಧ ಅಂತ. ಬ್ರಹ್ಮದೇವರ ಆಯುಷ್ಯ ಎಷ್ಟು? ಪರಕಾಲ ಅಂತ ಕರಿತೀವಿ. ಆ ಪರಕಾಲದ ಅರ್ಧ ಅಂದರೆ ಆಫ್ 50 ಇಯರ್ಸ್ ಅದೇನಂತ ಕರಿತೀವಿ? ಪರಾರ್ಧ ಕಾಲ ಅಂತ ಕರಿತೀವಿ. ಈ ರೀತಿಯಾಗಿ ಕಾಲಗಳಲ್ಲಿ ಅನೇಕ ಸೂಕ್ಷ್ಮವಾದ ವಿಭಾಗಗಳು ಇದೆ. ಅದು ಪರಾರ್ಧ ತನಕ ಬಂದು ಅದು ಸೇರ್ತದೆ ಹಾಗೆ ಅಂತ. ಹೇಗೆ ನದಿ ಇತ್ಯಾದಿ ಎಲ್ಲವೂ ಕೂಡ
ಬಗೆ ಬಗೆಯ ರೂಪ ಇದೆ ನೋಡಿ. ಎಲ್ಲರೂ ಒಂದೇ ರೀತಿ ಇರುತ್ತದಾ? ಇಲ್ಲ. ಯದ್ಯಪಿ ಪರಮಾತ್ಮನಿಂದ ಸೃಷ್ಟವಾದದ್ದೇ, ಅದು ಹೇಗೆ ನಾನಾ ವಿಧವಾಗಿ ಇರುತ್ತದೋ ಅದೇ ಥರ ಕಾಲದಲ್ಲೂ ಕೂಡ ನಾನಾ ವಿಧವಾದ ಪ್ರಭೇದಗಳು ಇದೆ. ಅದೆಲ್ಲವೂ ಕೂಡ ಪೂಜ್ಯವಾದದ್ದು. ಕಾಲ ನಿಯಾಮಕನಾಗಿ ನಾನೇ ಇದ್ದೇನೆ ಹಾಗೆ ಅಂತ. ಆ ಒಂದೊಂದು ಕಾಲಕ್ಕೂ ಕೂಡ ಒಬ್ಬೊಬ್ಬರು ದೇವತೆಗಳು ಅಂತ ಇದ್ದಾರೆ. ಕಾಲಾಭಿಮಾನಿ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಮನುಷ್ಯರಿಗೆ ಕಾಲ ನಿಯಾಮಕನಾಗಿರತಕ್ಕವರು ಯಾರು? ಕಾಲಾಭಿಮಾನಿಯಾಗಿರತಕ್ಕವರು ಅಂದರೆ ಯಮದೇವರು. ಅವರೇ ಎಲ್ಲರನ್ನು ನಿಗ್ರಹ ಮಾಡತಕ್ಕವರು. ಆ ಯಮದೇವರಿಗೆ ಇಂದ್ರ, ಇಂದ್ರನಿಗೆ ರುದ್ರ, ರುದ್ರನಿಗೆ ವಾಯು ಹಾಗೆ ಅಂತ. ಬ್ರಹ್ಮದೇವರು, ಬ್ರಹ್ಮದೇವರಿಗೆ ದುರ್ಗೆ ಹಾಗೆ ಅಂತ. ಈ ರೀತಿಯಾಗಿ ಒಂದು ಕಾಲದ ಕ್ರಮ ಇದೆ. ಅದೆಲ್ಲದಕ್ಕೂ ಕೂಡ ಒಂದು ದಕ್ಷಿಣಾಯನ, ಉತ್ತರಾಯಣ ಅಂತ ಇರ್ಬೋದು, ಅಥವಾ ಚೈತ್ರಾದಿ 12 ಮಾಸಗಳಿದೆ. ಒಂದೊಂದಕ್ಕೂ ಕೂಡ ಏನಂತ ಇರ್ತಾರೆ? ಒಬ್ಬೊಬ್ಬರು ಅಧಿದೇವತೆ ಅಂತ ಇದ್ದಾರೆ ಹಾಗೆ ಅಂತ. ಅವರಿಗೆ ಒಂದು ಅಧಿಕಾರ ಇದೆ. ಆ ಮಾಸದಲ್ಲಿ ಆ ಸೇವೆಯನ್ನು ಮಾಡಿದರೆ ಅವರು ಇಷ್ಟು ಫಲವನ್ನು ಕೊಡ್ತಾರೆ ಹಾಗೆ ಅಂತ ಒಂದು ನಿಯಮ ಇದೆ. ಅದರಿಂದ ಎಲ್ಲ ತಿಂಗಳಿಗೂ ಕೂಡ ಏನು ಬಂತು? ಒಂದು ಮಹತ್ವ ಬಂತು. ಚೈತ್ರಾದಿ 12 ತಿಂಗಳಿಗೂ ಕೂಡ ಒಂದು ಮಹತ್ವ ಬಂತು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೇ ಪಾಂಡುನಂದನ, ಒಂದು ಬಾರಿ ಅಧಿಕ ಮಾಸ ಬಂತು. ಅಧಿಕ ಮಾಸ ಬಂತು, ಆದರೆ ಆ ಮಾಸವನ್ನು ಯಾರೂ ಕೂಡ ಸ್ವೀಕಾರ ಮಾಡಲೇ ಇಲ್ಲ. ಸ್ವೀಕಾರ ಮಾಡಲಿಲ್ಲ ಅಂದರೆ ಏನು? ಯಾವ ಸತ್ಕಾರ್ಯವನ್ನು ಮಾಡಲಿಲ್ಲ. ಉಪನಯನ, ವಿವಾಹ, ಗೃಹ ಪ್ರವೇಶ ಇತ್ಯಾದಿ ಷೋಡಶ ಸಂಸ್ಕಾರ ಅಂತ ಯಾವುದಿದೆ ಅದು ಯಾವುದೂ ಕೂಡ ಆ ಮಾಸದಲ್ಲಿ ಮಾಡ್ತಾ ಇಲ್ಲ ಹಾಗೆ ಅಂತ. ಅದರಿಂದ ಅದು ಮಲಮಾಸ ಅಂತ ಆಯಿತು. ಯಾಕೆ ಮಲಮಾಸ ಅಂತ ಯಾಕೆ ಆಯಿತು ಹಾಗೆಂದರೆ, ಸೂರ್ಯನ ಸಂಕ್ರಮಣ ಇಲ್ಲದೇ ಇರುವ ಮಾಸ. ಒಂದೊಂದು ತಿಂಗಳು ಬಂದಾಗ ಚಾಂದ್ರಮಾನದ ಚೈತ್ರಾದಿ ಒಂದೊಂದು ತಿಂಗಳಲ್ಲೂ ಏನು ಬರುತ್ತದೆ? ಒಂದು ಸಂಕ್ರಮಣ ಬಂದೇ ಬರ್ತದೆ. ಮೇಷ ಸಂಕ್ರಮಣ, ಋಷ ಇತ್ಯಾದಿ ಬಂದೇ ಬರ್ತದೆ. ಆದರೆ ಈ ಅಧಿಕ ಮಾಸ ಬಂದಾಗ 30 ದಿವಸದಲ್ಲಿ ಏನಿರೋದಿಲ್ಲ? ಸಂಕ್ರಮಣ ಅಂತ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡೋದು ಎಂಬುದನ್ನು ಸಂಕ್ರಮಣ. ಆ ಸಂಕ್ರಮಣ ಅಧಿಕ ಮಾಸದಲ್ಲಿ ಇರೋದಿಲ್ಲ. ಅದರಿಂದಲೇ ಅದು ಪೂಜೆಗೆ ಯೋಗ್ಯವಲ್ಲ. ಆ ಮಾಸದಲ್ಲಿ ಯಾವ ಸತ್ಕಾರ್ಯವನ್ನು ಮಾಡಬಾರದು ಹಾಗೆ ಅಂತ ಅದು ಮೊದಲಿಂದ ಬಂದಿರುವ ಕ್ರಮ. ಈ ರೀತಿಯಾಗಿ ಮಲರೂಪದಿಂದ ಅಂದರೆ ನಿಷಿದ್ಧವಾದ ರೂಪದಿಂದ ಅದು ತ್ಯಾಜ್ಯವಾದದ್ದು ಅಂತ ಅದನ್ನು ಶುಭ ಕಾರ್ಯದಲ್ಲಿ ಅದನ್ನು ಸೇರಿಸ್ಕೊಂಡೇ ಇಲ್ಲ. ಅಧಿಕ ಮಾಸ ಬಂದರೆ ಶುಭ ಕಾರ್ಯ ಮಾಡೋದೇ ಇಲ್ಲ. ಮಕ್ಕಳು, ಜನರು ಈ ರೀತಿಯಾಗಿ ಮಾತಾಡ್ತಾ ಇದ್ರಂತೆ, ಅಧಿಕ ಮಾಸ ಬಂದಿದೆ ಏನು ಮಾಡಬೇಡ, ಅಧಿಕ ಮಾಸ ಬಂದಿದೆ ಏನು ಮಾಡಬೇಡ ಹಾಗೆ ಅಂತ. ಅದರಿಂದ ಆ ಮಾಸ ಅನುಗ್ರಹ ಮಾಡಬೇಕು ಅಂತ ನೋಡಿ, ಆ ದೇವತೆಗಳು, ಮಾಸಾಭಿಮಾನಿ ದೇವತೆಗಳಿಗೆ ಪರಮಾತ್ಮ ಒಂದಿಷ್ಟು ಅಧಿಕಾರವನ್ನು ಕೊಟ್ಟಿದ್ದಾನೆ. ಈ ಮಾಸದಲ್ಲಿ ಯಾರು ಪೂಜೆ ಮಾಡ್ತಾರೋ ನೀವು ಅವರಿಗೆ ಫಲ ಕೊಡಿ ಹಾಗೆ ಅಂತ. ಫಲ ಕೊಡಬೇಕು ಅಂತ ಆ ಅಧಿಕ ಮಾಸದ ಅಭಿಮಾನಿ ದೇವತೆ ಹುಟ್ಟಿದಾಗ ಯಾರೂ ಏನು ಮಾಡ್ತಾನೇ ಇಲ್ಲ. ಇದು ಮಲಮಾಸ ಮಲಮಾಸ ಅಂತ ಎಲ್ಲರೂ ಕೂಡ ಅದನ್ನು ಬಿಡ್ತಾ ಇದ್ರೆ ಹೊರತು ಯಾರೂ ಏನು ಮಾಡ್ತಾ ಇಲ್ಲ. ಅದರಿಂದ ಏನಾಯಿತು? ಆ ಅಭಿಮಾನಿ ದೇವತೆಗೆ ಭಾರಿ ದುಃಖ ಆಯ್ತಂತೆ, ಪ್ರಕಾಶವೇ ಇಲ್ಲವಂತೆ. ಭಾರೀ ದುಃಖಿತರಾಗಿ ಮನಸ್ಸಿನಲ್ಲಿ ಚಿಂತಾಕ್ರಾಂತರಾಗಿ ಮರಣದ ತರುವಾಯ ತನಕ ಬಂತಂತೆ. ನಾನು ಬದುಕಿ ಏನು ಉಪಯೋಗ? ಅಭಿಮಾನಿ ದೇವತೆಯಾಗಿ, ಮಲಮಾಸದ ಅಭಿಮಾನಿಯಾಗಿ ನಾನಿದ್ದು ಏನು ಉಪಯೋಗ? ಏನು ಉಪಯೋಗ ಇಲ್ಲ ಹಾಗೆ ಅಂತ. ತದನಂತರ ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಆ ಮಾಸಾಭಿಮಾನಿ ದೇವತೆ ಕೃಷ್ಣನಿಗೆ ಶರಣು ಹೋಯ್ತಂತೆ, ನಾರಾಯಣನಿಗೆ. ನಾನು ಇರತಕ್ಕ, ನಾರಾಯಣ ಕೃಷ್ಣ ಎಲ್ಲ ಒಂದೇ, ನಾನು ಇರತಕ್ಕ ವೈಕುಂಠ ಲೋಕಕ್ಕೆ ಆ ಅಭಿಮಾನಿ ದೇವತೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಪರಮ ಪುರುಷೋತ್ತಮನಾದ ನನ್ನನ್ನು ಆ ದೇವತೆ ಕಂಡು ಬೆಳೆಬಾಳುವ ಅನೇಕ ರತ್ನಗಳು, ಅದರಿಂದ ಸೇರಿದ ಬಂಗಾರದ ಸಿಂಹಾಸನದಲ್ಲಿ ನಾನು ಕುಳಿತದ್ದನ್ನು ನೋಡಿ ಆ ನೆಲದಲ್ಲಿ ಸಾಷ್ಟಾಂಗ ಎರಗಿದ್ರಂತೆ. ಸಾಷ್ಟಾಂಗ ಎರಗಿ ಕೈಗಳನ್ನು ಜೋಡಿಸಿ ಕಣ್ಣಿನಿಂದ ನೀರು ಸುರಿತಾ ಇದ್ದಂತೆ ಆ ಅಧಿಕ ಮಾಸದ ಅಭಿಮಾನಿ ದೇವತೆಗೆ. ಧೈರ್ಯವನ್ನು ತಂದುಕೊಂಡು ಗದ್ಗದವಾದ ಕಂಠದಿಂದ ಮಾತನಾಡಿದ್ರಂತೆ. ಏನು ಮಾತನಾಡಿದರು?
ಸ್ವಾಮಿ ನಾಥ ಕರುಣಾ ಸಮುದ್ರ ನೀನು. ನನಗಿಂತ ಬಲಶಾಲಿಗಳಾದವರು ನನ್ನನ್ನು ಏನಂತ ಕರೀತಾರೆ? ಮಲಮಾಸ ಅಂತ ಕರೀತಾರೆ. ನೋಡಿ, ಎಷ್ಟು ಬೇಜಾರಾಗಲಿಕ್ಕಿಲ್ಲ, ವೇದನೆ ಆಗಲಿಕ್ಕಿಲ್ಲ. ಆ ರೀತಿಯಾಗಿ ಆಯಿತು ಅಂತ ಹೇಳ್ತಾರೆ. ಸ್ವಾಮಿ ನೀನು ಬಲಿಷ್ಠ, ನೀನು ಈ ನನ್ನ ಸಣ್ಣವರು ನಾವು ನನ್ನ ಆ ಗುಂಪಿನಿಂದ ಏನು ಮಾಡಿಟ್ಟಿದ್ದಾರೆ? ಹೊರಗೆ ಇಟ್ಟಿದ್ದಾರೆ. ಹಾಗೆ 12 ತಿಂಗಳ ಗುಂಪು ಒಂದು. ದೇವತೆಗಳು ಅಂದರೆ ಅಷ್ಟೇ ಗುಂಪು ಗುಂಪಾಗಿ ಇರ್ತಾರೆ ನೋಡಿ. ನಕ್ಷತ್ರಗಳು ಅದೊಂದು ಗುಂಪು, 60 ಸಂವತ್ಸರಗಳು ಅದೊಂದು ಗುಂಪು, 12 ಮಾಸ ಅದೊಂದು ಗುಂಪು. ಆ ರೀತಿಯ ಗುಂಪುಗಳು ಇದೆ. ಆ ಗುಂಪಿನಿಂದ ನೋಡಿ, ಅಷ್ಟವಸು, ಏಕಾದಶ ರುದ್ರ, ದ್ವಾದಶ ಆದಿತ್ಯ ಎಲ್ಲ ಒಂದು ಗುಂಪಾಗಿ ಇರ್ತಾರೆ. ಆದರೆ ನನ್ನನ್ನು ಮಾತ್ರ ಏನು ಮಾಡಿಬಿಟ್ಟಿದ್ದಾರೆ? ಗುಂಪಿನಿಂದ ಹೊರಗೆ ಇಟ್ಟುಬಿಟ್ಟಿದ್ದಾರೆ. ಯಾಕೆ? ನಾನು ಮಲಮಾಸ ಹಾಗೆ ಅಂತ ಪರಿಸ್ಥಿತಿಯಲ್ಲಿ ನನ್ನನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ? ನನ್ನ ಮಾಸದಲ್ಲಿ ಯಾವ ಶುಭ ಕಾರ್ಯಗಳು ನಡೆಯೋದಿಲ್ಲ. ಅದರಿಂದ ಕರುಣಾಶಾಲಿ ಅಂತ ನಿನ್ನನ್ನು ಕರೀತಾ ಇದ್ದಾರೆ. ನಿನ್ನ ಕರುಣೆ ಯಾಕೆ ನನ್ನ ಮೇಲೆ ಬಿದ್ದಿಲ್ಲ? ಎಲ್ಲಿ ಹೋಯ್ತು ನಿನ್ನ ಕರುಣೆ? ಯಾಕೆ ಇಷ್ಟು ಉದಾಸೀನ ಮಾಡ್ತಾರೆ ನನ್ನನ್ನು? ಹಾಗೆ ಅಂತ. ಸ್ವಾಮಿ, ಆ ಕಂಸ ಎನ್ನತಕ್ಕ ಬೆಂಕಿಯಿಂದ ತುಂಬ ತಾಪಕ್ಕೆ ಒಳಗಾದ ದೇವಕಿಯನ್ನು ರಕ್ಷಣೆ ಮಾಡಿಲ್ಲವಾ ನೀನು? ಈಗ ಯಾಕೆ ನನ್ನನ್ನು ರಕ್ಷಣೆ ಮಾಡ್ತಾ ಇಲ್ಲ? ದೇವಕಿಯನ್ನು ರಕ್ಷಣೆ ಮಾಡಿದೆ ಕಂಸನಿಂದ, ನನ್ನನ್ನು ಯಾಕೆ ನೀನು ರಕ್ಷಣೆ ಮಾಡ್ತಾ ಇಲ್ಲ? ದೃಪದರಾಜನ ಮಗಳಾದ ದ್ರೌಪದಿಯನ್ನು ದುಶ್ಶಾಸನದಿಂದ ಮಾನಭಂಗ ಮಾಡಿದಾಗ ನೀನು ರಕ್ಷಣೆ ಮಾಡಿದವನಲ್ಲವೇ? ನನ್ನನ್ನು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ದೀನವತ್ಸಲ ನೀನು, ಶರಣಾಗತ ರಕ್ಷಕ ನೀನು, ನನ್ನನ್ನು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ಆ ಯಮುನಾ ನದಿ ಕಾಳಿಯ ಸರ್ಪದಿಂದ ಬಾಧಿತರಾದಾಗ ಆ ಯಮುನಾ ನದಿಯನ್ನು ರಕ್ಷಣೆ ಮಾಡಿಲ್ಲವಾ? ಆ ಆಕಳನ್ನು, ಗೋಪಾಲರನ್ನು ರಕ್ಷಣೆ ಮಾಡಿದಿ. ಆಗ ನನ್ನನ್ನು ಯಾಕೆ ನೀನು ರಕ್ಷಣೆ ಮಾಡ್ತಾ ಇಲ್ಲ? ಯಾಕೆ ಇಲ್ಲಿ ತನಕ ನನ್ನನ್ನು ನೀನು ರಕ್ಷಣೆ ಮಾಡೇ ಇಲ್ಲಲ್ಲ ನೀನು? ಹಾಗೆ ಅಂತ. ಇನ್ನು ಎಷ್ಟು ಪಟ್ಟಿ ಕೊಡ್ತಾರೆ ನೋಡಿ ಅವರು. ಆ ಜರಾಸಂಧನಿಂದ 16,100 ಜನ ಮಡದಿಯರು ಕೃಷ್ಣರಿದ್ದಾರಲ್ಲ, ಅವರ ಬಂಧು ಬಾಂಧವರು, ಅವರ ತಂದೆ, ಅವರ ಅಣ್ಣ ತಮ್ಮಂದಿರು ಎಲ್ಲರನ್ನು ಕೂಡ ಕಾರಾಗೃಹದಲ್ಲಿ ಇಟ್ಟಿದ್ದ. ಯಾರು? ಜರಾಸಂಧ. ಅವನನ್ನು ಭೀಮಸೇನ ದೇವರಿಂದ ಸಂಹಾರ ಮಾಡಿ ಅವರನ್ನೆಲ್ಲ ನೀನು ರಕ್ಷಣೆ ಮಾಡಿದಿ. ನನ್ನನ್ನು ಯಾಕೆ ಮಾಡಿಲ್ಲ ನೀನು? ಹಾಗೆ ಅಂತ. ಇನ್ನು ಇದೆಲ್ಲ ಮನುಷ್ಯರ ಪಾಡು, ಮನುಷ್ಯರನ್ನು ಮಡ್ಡು ಕಾಪಾಡುವವನಲ್ಲ ನೀನು, ಪ್ರಾಣಿಗಳನ್ನೂ ಕಾಪಾಡಿದವ. ಗಜೇಂದ್ರ ಕರೆದಾಗ ಆ ಮೊಸಳೆಯಿಂದ ಕಾಪಾಡಿದಿ, ನನ್ನನ್ನು ಯಾಕೆ ಕಾಪಾಡ್ತಾ ಇಲ್ಲ? ಹಾಗೆ ಅಂತ. ಶರಣಾಗತನಾದ ನನ್ನನ್ನು ನೀನು ಕಾಪಾಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದರಂತೆ. ಈ ರೀತಿಯಾಗಿ ಕಣ್ಣೀರಾಗ್ತಾ ಮೌನವಾಗಿ ಆ ಅಧಿಕ ಮಾಸದ ಅಭಿಮಾನಿ ದೇವತೆ ನಿಂತಿದ್ದಾಗ ಪರಮಾತ್ಮ ಅವರ ಮೇಲೆ ಕರುಣೆ ತೋರಿದಂತೆ. ಪರಮಾತ್ಮ ಹೇಳಿದನಂತೆ, ಮಗು, ಯಾಕೆ ಎಷ್ಟು ದುಃಖದಲ್ಲಿ ಇದೆಯಾ ನೀನು? ನಿನ್ನನ್ನು ಮನಸ್ಸನ್ನು ಬಾಧಿಸುವ ಆ ದುಃಖ ಯಾವುದದು? ಅಷ್ಟು ದೊಡ್ಡ ದುಃಖ ನಿನಗೇನು ಬಂತು? ನಿನಗೆ ನಿನ್ನ ಆ ದುಃಖ ಸಾಗರದಿಂದ ನಾನು ಪಾರು ಮಾಡ್ತೇನೆ, ನೀನು ದುಃಖ ಪಡಬೇಡ. ನನ್ನನ್ನು ಶರಣ ಹೊಂದಿದವರು ಎಂದಿಗೂ ಕೂಡ ದುಃಖ ಪಡೋದಿಲ್ಲ. ನಮೇ ಭಕ್ತಃ ಪ್ರಣಶ್ಯತಿ ಅಂತ ಪರಮಾತ್ಮ ಹೇಳ್ತಾನೆ. ಅದರಿಂದ ನನ್ನ ಹತ್ರ ಬಂದವರು ದುಃಖ ಪಡಬಾರ್ದು. ನೋಡಿ, ಇದೆಲ್ಲ ದೇವರು ನಮಗೆ ಕೊಡುವ ಒಂದು ಪಾಠ. ವೈಷ್ಣವರು, ಗೋಪಿಚಂದನ ಧರಿಸಿದವರು ದುಃಖ ಪಡ್ತಾರೆ ಹಾಗಂದರೆ ಏನರ್ಥ? ಸರಿಯಾಗಿ ದೇವರನ್ನು ನಂಬ್ತಾ ಇಲ್ಲ, ಸರಿಯಾಗಿ ದೇವರ ವಿಚಾರ ತಿಳ್ಕೊಂಡಿಲ್ಲ ಹಾಗೆ ಅಂತ. ಯಾಕೆ? ಪರಮಾತ್ಮ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಾದವರಿಗೆ ದುಃಖ ಇರೋದಿಲ್ಲ ಅಂತ ನಾವು ಭಕ್ತರು ಅಂತ ಹೇಳ್ಕೊತಾ ಇದ್ದೀವಿ. ಆದರೆ ಭಕ್ತ ದುಃಖ ಎರಡು ಒಟ್ಟಿಗೆ ಇರೋದಿಲ್ಲ ಅಂತ. ಒಂದೂ ಭಕ್ತರಾಗಬೇಕು, ಇಲ್ಲ ದುಃಖಿತರಾಗಬೇಕು. ನಾನು ಭಕ್ತನಾಗಿದ್ದೇನೆ, ದುಃಖಿತನಾಗ್ತೇನೆ, ಎರಡೂ ಕೂಡ ಸರಿ ಹೋಗೋದಿಲ್ಲ. ಯಾಕೆ? ಆಪತ್ ಬಾಂಧವ, ಅನಾಥ ರಕ್ಷಕ ಸ್ವಾಮಿ ಇರುವಾಗ ದುಃಖ ಹೇಗೆ ಬರಲಿಕ್ಕೆ ಸಾಧ್ಯ? ಹಾಗೆ ಅಂತ. ಅದರಿಂದ ಪರಮಾತ್ಮ ಹೇಳ್ತಾನೆ, ನಿನಗೇನೇ ದುಃಖ ಇರಲಿ ಅದನ್ನು ಹೇಳು ಹಾಗೆ ಅಂತ. ನೀನು ಭಾರಿ ದುಃಖದಿಂದ ತೊಯ್ದವಳಾಗಿ ಇದ್ದಿ. ನೀನು
ಎಲ್ಲಿ ಬಂದರೆ ದುಃಖ ಇರೋದಿಲ್ಲವೋ, ಮುಪ್ಪು ಬರೋದಿಲ್ಲವೋ, ಶಾಂತಚಿತ್ತರಾಗಿ ಇರ್ತಾರೋ ಅಂಥ ವೈಕುಂಠ ಲೋಕಕ್ಕೆ ನೀನು ಬಂದಿದ್ದಿ. ವೈಕುಂಠ ಲೋಕಕ್ಕೆ ಬಂದಾಗಲೂ ಕೂಡ ನಿನಗೆ ಹೇಗೆ ದುಃಖ ಬರಲಿಕ್ಕೆ ಸಾಧ್ಯ? ನೀನು ದುಃಖ ಪಡೋದನ್ನು ನೋಡಿ ವೈಕುಂಠವಾಸಿ ಜನರು ವಿಸ್ಮಯಗೊಳ್ತಾ ಇದ್ದಾರಂತೆ. ನೋಡಿ, ಕೆಲವರ ಪ್ರಾರಬ್ಧ ಹಾಗಿರುತ್ತದೋ ಏನೋ, ಎಲ್ಲಿ ಹೋದರೂ ದುಃಖ. ವೈಕುಂಠಕ್ಕೂ ಅದಕ್ಕೆ ದೇವರು ನಮ್ಮನ್ನು ವೈಕುಂಠಕ್ಕೆ ಬರಬೇಡ ಅಂತ ಹೇಳಿದ್ದಾನೋ ಏನೋ. ನೀನು ಸರಿಯಾಗಿ ಸಾಧನೆ ಎಲ್ಲ ಮಾಡಿ ಸರಿಯಾಗಿ ನನ್ನ ಭಕ್ತನಾಗಿ ಆಮೇಲೆ ಬಾ ಹಾಗೆ ಅಂತ. ಯಾಕೆ? ಅಂಥ ಜನರೇ ಅಲ್ಲಿ ಇರ್ತಾರೆ. ಅದರಿಂದ ನೀನು ಈಗ ದುಃಖ ಪಡ್ತಾ ಇದೆಯಲ್ಲ, ಇದು ಸರಿ ಹೋಗೋದಿಲ್ಲ ಹಾಗೆ ಅಂತ. ಅದರಿಂದ ಮಗು, ನೀನು ಯಾಕೆ ಮರಣವನ್ನು ಬಯಸ್ತಾ ಇದ್ದೀಯಾ ಹಾಗೆ ಅಂತ ಹೇಳು ಹಾಗೆ ಅಂತ ಹೇಳಿದಾಗ ಆ ಮಲಮಾಸದ ಅಭಿಮಾನಿ ದೇವತೆ ಹೇಳಿದರಂತೆ, ಪರಮಾತ್ಮ ಎಷ್ಟು ಕೇಳಿದ ಕೂಡಲೇ ಅವರಿಗೆ ಅರ್ಧ ಶ್ರಮ ಪರಿಹಾರ ಆಯ್ತಂತೆ. ನೋಡಿ, ದುಃಖದಲ್ಲಿ ಯಾರು ಇರ್ತಾರೋ ಅವ್ರ ಹತ್ರ ಹೋಗಿ ಮಾತಾಡಬೇಕಂತ. ಯಾಕೆ? ಅವರು ದುಃಖವನ್ನು ನಮ್ಮ ಮುಂದೆ ಹೇಳಿದರೆ ಸಾಕು, ಏನಾಗ್ತದೆ, ಅವರಿಗೆ ಅರ್ಧ ದುಃಖ ಪರಿಹಾರ ಆಗ್ತದೆ, ಅಷ್ಟರಲ್ಲೇ ಪರಿಹಾರ ಆಗಿಬಿಡ್ತದೆ. ಅದರಿಂದ ಆ ದೇವರ ಮುಂದೆ ಎಲ್ಲವನ್ನು ಹೇಳಿದ್ರಂತೆ. ಸ್ವಾಮಿ, ನೀನು ಎಲ್ಲ ಕಡೆ ಇರತಕ್ಕವ, ನಿನಗೆ ಯಾವುದು ಗೊತ್ತಿಲ್ಲ ಹೇಳು, ಸರ್ವಜ್ಞ ನೀನು. ಆದರೂ ಕೂಡ ನನ್ನ ಬಾಯಿಯಿಂದ ಕೇಳ್ತಾ ಇದೆಯಾ ನನಗೇನು ದುಃಖ ಆಗಿದೆ, ನಾನೇ ಹೇಳಬೇಕು ಅಂತ ಹೇಳ್ತೀನಿ. ನಾನು ನಿನಗೆ ಗೊತ್ತಿಲ್ಲ ಅಂತಲ್ಲ, ನೀನು ಕೇಳಿದ್ದಕ್ಕಾಗಿ ನಾನು ಹೇಳ್ತೇನೆ ಹಾಗೆ ಅಂತ. ನೀನು ವಿಷ್ಣು, ನೀನು ಎಲ್ಲ ಕರ್ಮವನ್ನು ಸಾಕ್ಷಿಯಾಗಿ ಇದ್ದು ನೋಡತಕ್ಕವ ನೀನೇ, ಕರ್ಮ ಸಾಕ್ಷಿ ಪರಮಾತ್ಮ. ಅದರಿಂದ ನಿನಗೆ ಗೊತ್ತಿಲ್ಲ ಅಂತ ಇಲ್ಲ. ಲೋಕದಲ್ಲಿ ಎಲ್ಲೇ ಏನೇ ನಡೆದರೂ ಕೂಡ ಎಲ್ಲದರ ಜ್ಞಾನವೂ ಕೂಡ ದೇವರಿಗೆ ಇದೆ. ಅಂಥ ಸರ್ವೋತ್ತಮ ನೀನು. ಎಲ್ಲ ಪ್ರಾಣಿಗಳು ನಿನ್ನನ್ನು ಆಶ್ರಯಿಸಿದೆ, ನಿನಗೆ ಗೊತ್ತಿಲ್ಲದೇ ಇಲ್ಲ. ಆದರೂ ಕೂಡ ಅಭಾಗ್ಯಶಾಲಿಯಾದ ನನ್ನ ದುಃಖವನ್ನು ನಿನಗೆ ಗೊತ್ತೇ ಇದೆ, ಆದರೂ ಕೂಡ ನಾನು ಹೇಳ್ತೇನೆ ಕೇಳು ಹಾಗೆ ಅಂತ ಅವರು ಶುರು ಮಾಡಿದರಂತೆ. ನಿಮಿಷ, ಗಳಿಗೆ, ಮುಹೂರ್ತ, ಪಕ್ಷ, ಮಾಸ, ಹಗಲು, ರಾತ್ರಿ ಇದೆಲ್ಲದಕ್ಕೂ ಕೂಡ ಅಧಿಕಾರಿಗಳು ಅಂತ ಇದ್ದಾರೆ, ಅಧಿದೇವತೆಗಳು ಅಂತ ಇದ್ದಾರೆ. ಅದರಿಂದ ಅವರೆಲ್ಲರೂ ಕೂಡ ಸಂತೃಪ್ತರಾಗಿದ್ದಾರೆ, ಸಂತೋಷಭರಿತರಾಗಿದ್ದಾರೆ. ತಮ್ಮ ತಮ್ಮ ಆಧಿಪತ್ಯದಿಂದ ಯಾವ ಭಕ್ತರು ಪೂಜೆ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವರನ್ನು ಅನುಗ್ರಹ ಮಾಡ್ತಾ ಅಧಿಕಾರ ಸ್ಥಾನದಲ್ಲಿ ಇದ್ದಾರೆ. ಆದರೆ ನನಗೆ ಅಂತ ಒಂದು ಹೆಸರೂ ಇಲ್ಲ, ಒಂದು ಅಧಿಪತಿತ್ವನೂ ಇಲ್ಲ, ಯಾವ ಆಧಾರವೂ ಇಲ್ಲ. ಅದರಿಂದ ಉಳಿದ ಕಾಲ ದೇವತೆಗಳು ಶುಭ ಕಾರ್ಯದಿಂದ ನನ್ನನ್ನು ದೂರ ಮಾಡಿದ್ದಾರೆ. ಈ ಮಲಮಾಸ ಯಾವಾಗಲೂ ಕೂಡ ಅದನ್ನು ಅದು ಬಿಡತಕ್ಕದ್ದು, ತ್ಯಾಜ್ಯವಾದದ್ದು. ಅದರಿಂದ ಅದು ನಮ್ಮನ್ನು ಕೆಳಗೆ ಬೀಳಿಸತಕ್ಕದ್ದು. ಹೀಗೆ ನಮ್ಮನ್ನು ನಿಂದೆ ಮಾಡ್ತಾ ಇದ್ದಾರೆ, ಮಲಮಾಸವನ್ನು ನಿಂದೆ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಇಂಥ ಮಾತುಗಳನ್ನು ಕೇಳಿ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಹಾಗೆ ಅಂತ ಹೇಳಿದ್ವಿ. ನೋಡಿ, ಯಾರೇ ಒಂದು ವ್ಯಕ್ತಿ ಇದ್ದರೂ ಕೂಡ ಅವ್ರಿಗೇನಿರಬೇಕು, ಒಂದು ಸ್ಥಾನಮಾನ ಅಂತ ಇರಬೇಕು. ಸ್ಥಾನಮಾನ ಇಲ್ಲ ಅಂತ ಹೋದರೆ ಅವ್ರಿಗೇನು ಬರ್ತದೆ, ದುಃಖ ಬರ್ತದೆ, ಬದುಕೋದೇ ವ್ಯರ್ಥ ಅಂತ ಅನಿಸಿಬಿಡುತ್ತದೆ. ಅದರಿಂದ ಮರಣವೇ ಲೇಸು ಹಾಗೆ ಅಂತ ಸದಾ ತಾಪನಾದ ಒಂದು ಜೀವ ನಿದ್ದೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಬೆಂಕಿ ಉರಿತಾ ಇದೆ, ಮಾಡ್ಕೊಂಡು ನಿದ್ದೆ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ ಸ್ವಾಮಿ ಹಾಗೆ ಅಂತ ವೇದ ಇತಿಹಾಸ ಪುರಾಣಗಳಲ್ಲಿ ನಿನ್ನ ಕೀರ್ತಿ ಇದೆ. ಆದರೆ ಪುರುಷೋತ್ತಮನಾದ ನೀನು ಮತ್ತೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಭಾರಿ ಇಷ್ಟಪಡುವವ ನೀನು. ದೇವರಂಥ ಪರೋಪಕಾರಿ ಯಾರಿದ್ದಾರೆ ನೋಡಿ, ಲಕ್ಷ್ಮೀದೇವಿಯಿಂದ ಶುರು ಮಾಡಿ ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಉಪಕಾರ ಮಾಡಿ, ಶರೀರ ಕೊಟ್ಟು, ಆಹಾರ ಕೊಟ್ಟು, ವಸ್ತ್ರ ಕೊಟ್ಟು, ವಿದ್ಯಾಪೀಠದಲ್ಲಿ ಒಂದು 12 ವರ್ಷ ವಸ್ತ್ರ, ವಸತಿ, ವಿದ್ಯೆ ಕೊಟ್ಟರೆ ಕೃತಾರ್ಥರು ಅಂತ ಸ್ವಾಮಿಗಳನ್ನು ನಾವು ಕೊಂಡಾಡ್ತೇವೆ ಅವರನ್ನು. ಅಂತಹ ಸಂದರ್ಭದಲ್ಲಿ ಪ್ರತಿ ಜನ್ಮದಲ್ಲೂ ಕೂಡ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡುವವ ನೀನು. ಆದರೆ ನನ್ನ ಪರಿಸ್ಥಿತಿ ಹೀಗಿದೆ ಹಾಗೆ ಅಂತ ಅವರು ಹೇಳ್ಕೊತಾ ಇದ್ದಾರೆ. ನಾನು ಸಾಯ್ತೇನೆ, ನಾನು ಮತ್ತೆ ಇರೋದಿಲ್ಲ ಹಾಗೆ ಅಂತ ಪರಮಾತ್ಮನ ಮುಂದೆ ಅವರು ಹೇಳಿದರು ಹಾಗೆ ಅಂತ. ತದನಂತರ ಪರಮಾತ್ಮ ಆ ಸಭೆಯಲ್ಲಿ ಹೇಳಿದನಂತೆ, ಅಧಿಕ ಮಾಸದ ಮೇಲೆ ಆ ಅಭಿಮಾನಿಯ ಮೇಲೆ ಭಾರೀ ಕರುಣೆ ತೋರಿಸಿ ಮಾತನಾಡಿದನಂತೆ ಪರಮಾತ್ಮ.
ಆಗ ಮಲಮಾಸ ಅದು ಮೂರ್ಛಿತಲಾದರಂತೆ. ಮಲಮಾಸಕ್ಕೆ ಅಭಿಮಾನಿ ದೇವತೆ ಮೂರ್ಛಿತಲಾಗಿ ಬಿದ್ದಳು. ಮೂರ್ಛಿತ ಆದಾಗ ಪರಮಾತ್ಮ ಗರುಡನ ಹತ್ರ ಕಣ್ಣು ಜಾಡೆ ಮಾಡಿ ತೋರಿಸ್ತಾನಂತೆ, ಕಣ್ಣಿನಿಂದಲೇ ಮಾತನಾಡಿದಂತೆ. ಗರುಡ ಆ ಮಾತನ್ನು, ಆ ನೋಟವನ್ನು ಅರ್ಥ ಮಾಡಿಕೊಂಡು ತಮ್ಮ ರೆಕ್ಕೆಯಿಂದ ವ್ಯಜನ ಬೀಸುವಂತೆ ಬೀಸಿದನಂತೆ. ಅಷ್ಟಕ್ಕೆ ಅವರ ಶ್ರಮ ಎಲ್ಲ ಪರಿಹಾರ ಆಯಿತು. ಅಧಿಕ ಮಾಸದ ದೇವತೆಯ ಶ್ರಮ ಪರಿಹಾರ ಆಯಿತು ಆ ಗರುಡದೇವರ ಗಾಳಿ ತಾಕಿ. ನನ್ನನ್ನು ರಕ್ಷಣೆ ಮಾಡು ಅಂತ ಎದ್ದು ಮತ್ತೆ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಹೇಳಿದನಂತೆ, ನಿನಗೆ ಮಂಗಳ ಆಗಲಿ ಮಗು, ನೀನು ದುಃಖ ಪಡಬೇಡ. ಪರಮಾತ್ಮ ಆಲೋಚನೆ ಮಾಡಿ ಒಂದು ಉಪಾಯವನ್ನು ಹೇಳಿದನಂತೆ. ಆ ಅಧಿಕ ಮಾಸ ದೇವತೆ ಹತ್ರ ಹೇಳಿದ್ದಾನೆ, ನೀನು ಯೋಗಿಗಳಿಗೂ ಕೂಡ ಸಿಗದೇ ಇರತಕ್ಕ ಒಂದು ಗೋಲೋಕ, ಅಂದರೆ ಗೋವಿನ ಲೋಕ ಅಂತ, ಆ ಗೋಲೋಕಕ್ಕೆ ಹೋಗೋಣ ಹಾಗೆ ಅಂತ. ಅಲ್ಲಿ ಪರಮಾತ್ಮ ಶ್ರೀಕೃಷ್ಣ ಪುರುಷೋತ್ತಮ ಈಶ್ವರ, ಅವನ ವಾಸಸ್ಥಾನ ಅಲ್ಲಿದೆ. ವೈಕುಂಠದಲ್ಲೂ ಕೂಡ ಏನಿದೆ, ಒಂದು ಗೋಲೋಕ ಅಂತ ಇದೆ. ಆ ಗೋಲೋಕಕ್ಕೆ ಹೋಗೋಣ, ಅಲ್ಲಿ ಋಷಿಗಳಿಗೆ ಕೂಡ ಪ್ರವೇಶ ಇಲ್ಲ, ಅಲ್ಲಿ ಸುಂದರನಾದ ಪರಮಾತ್ಮನ ರೂಪ ಇದೆ, ಅಲ್ಲಿ ಹೋಗಿ ವಿಚಾರ ಮಾಡೋಣ ಹಾಗೆ ಅಂತ ಆ ಅಧಿಕ ಮಾಸದ ಅಭಿಮಾನಿ ದೇವತೆಯನ್ನು ಪರಮಾತ್ಮ ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಮುಂದೆ ಏನಾಯಿತು ತುಂಬ ವಿಚಾರವನ್ನು ನಾಳೆ ಮತ್ತೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.